ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣೋಲ್ಲಾಸಸೀಮಾ ಕಲಯತು ಕುಶಲಂ ಕಾಲಮೇಘಾಭಿರಾಮ ಕಾಚಿತ್ ಸಾಕೇತಧಾಮ ಭವಗಹನಗತಿಕ್ಲಾಂತಿಹಾರಿ ಪ್ರಣಾಮ ಸೌಂದರ್ಯಹ್ರೀಣಕಾಮ ಧೃತಜನಕಸುತಾ ಸಾದರ ಪಾಂಗಧಾಮ ದಿಕ್ಷು ಪ್ರಖ್ಯಾತ ಭೂಮಾ ದಿವಿಷದಭಿನುತ ದೇವತಾ ರಾಮನಾಮ ಸಿಂಜನ್ನೋ ಪುರಶೋಭಿಪಾದಕಮಲಾಂ ಮಂದಸ್ಮಿತೋದ್ಯನ್ಮುಖೀಂ ಕಂಜಾಕ್ಷೀಂ ಕುಚಭಾರಭೀರುವಿಲಸನ್ಮಧ್ಯಾಂ ಕ್ವಣತ್ಕಂಕಣಾಂ ಶಂವಾದ್ಯೈಃ ಪರಿಸೇವಿತಾಂ ಸುವಸನಾಂ ಜಾಂಬೂನದಾಲಂಕೃತಾಂ ಅಂಬಾಂ ತಾಂ ಪ್ರಣತೋಸ್ಮಿ ಕೃಷ್ಣರಮಣೀಂ ಲಂಬಾಲಕಾಂ ರುಕ್ಮಿಣೀಂ. ಶ್ರೀಮದ್ ರಾಮಾಭಿರಾಮ ಮಿತಮಹಿಮಪದ ಪ್ರೌಢಪಾತೋರುಹಾಲಿಃ ಕೃಷ್ಣಾನಿಷ್ಟಾಮಿತಕ್ಷ್ಮಾ ಪರಿವೃಢಪಟಲೀ ಪಾಟನೈಕಪ್ರವೀಣಗ ವೇದವ್ಯಾಸೋಪದೇಶಾಧಿಕಸಮಧಿಗತಾನಂತವೇದಾಂತಭಾವೋ ಭೂಯಾತ್ಕೀಶಾವನೀಶವ್ರತಿತನುನರಿಲಃ ಶ್ರೇಯಸೇ ಭೂಯಸೇ ನಃ. ಶ್ರೀಮನ್ಮಧ್ವಕೃತಾन्तಸಂಗತಕೃತೀಃ ಯನ್ನಿರ್ಮಿತಾತ್ಯದ್ಭುತಾ ಸರ್ವೇಧೀತ್ಯ ಸತಿರ್ಹಿ ಸತ್ಪ್ರವಚನಾ ಸಕ್ತ್ಯಾ ರಮನ್ತೆ ನಿಶಂ. ಸೋऽಸೌ ಶ್ರೀಜಯತೀರ್ಥಪೂಜ್ಯಚರಣಃ ಸ್ವಗ್ರಂಥಸಕ್ತಿಂ ಪರಾಂ ಅಸ್ಮಿನ್ ಜನ್ಮನಿ ಯಾವದಾಯುರಖಿಲಾನ್ ವಿಘ್ನಾನ್ ನಿವಾರ್ಯಾದಿಶೇತ್. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಗ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಸೇ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ವೈಕುಂಠರಾಮೋ ಯಂ ವವ್ರೇ ಸ್ವಯಮೇವ ಸ್ವಪೂಜಕಂ ರಘುಪ್ರಿಯಾರ್ಯ ಯೋಗೀಂದ್ರಂ ನೌಮಿ ಸಜ್ಞಾನಸಿದ್ಧಯೇ. ರಘುಪ್ರಮತಿ ಸತ್ಪುತ್ರಂ ಸತ್ಪ್ರಮೋದಬಹುಪ್ರಿಯಂ ಅಜಾತಶತ್ರುಂ ತಂ ವಂದೇ ರಘುಪ್ರಿಯ ಗುರುಂ ಸದಾ. ಶ್ರೀ ಗುರುಭ್ಯೋ ನಮಃ. ಇವತ್ತು ಪರ್ವಕಾಲ. ನಿಜವಾಗಲೂ ನಾವೆಲ್ಲರೂ ಈ ಪರ್ವಕಾಲದಲ್ಲಿ ಅನೇಕ ಮಹನೀಯರ ಸ್ಮರಣೆಯನ್ನು ಮಾಡ್ತಾ ಈ ದಿನವನ್ನು ಹಬ್ಬವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಲ್ಲ, ಇದು ನಮ್ಮ ಸೌಭಾಗ್ಯ. ಇವತ್ತು ಅಕ್ಷಯ ತೃತೀಯ ಅಂತ ತಿಳಿದುಕೊಂಡು ಅದು ಯಾವುದೋ ತಿಥಿಗೆ ಮಹತ್ವ ಕೊಟ್ಟುಬಿಟ್ಟಿದ್ದೇವೆ. ಕೊಡಬಾರದು ಅಂತ ಹೇಳ್ತಿಲ್ಲ. ಇವತ್ತು ವಿಶೇಷವಾಗಿ ಪರಶುರಾಮ ದೇವರ ಜಯಂತಿ. ಕೃಷ್ಣಾಷ್ಟಮಿ ನೆನಪಿರ್ತದೆ. ಅದು ಯಾಕೆ ನೆನಪಿರ್ತದೆ ಎಂಬುದು ಅದು ಉದ್ದೇಶ ಬೇರೆ. ಪಾರಣಿ ಯಾವಾಗ ಅನ್ನೋದಕ್ಕೆ ನೆನಪುಳಿದಿರ್ತದೆ ಕೃಷ್ಣಾಷ್ಟಮಿ. ರಾಮನವಮಿ ನೆನಪುಳಿತದ ಯಾಕೆ ಅಂದರೆ ಅವತ್ತು ಕೋಸಂಬರಿ ಪಾನಕ ಅಂತ. ನರಸಿಂಹ ಜಯಂತಿ ನೆನಪುಳಿತದೆ ಯಾಕೆ ಶ್ರೀಕರ್ಣಿ ಅಂತ. ಪರಶುರಾಮ ಜಯಂತಿ ನೆನಪುಳಿಯೋದಿಲ್ಲ, ಮರೆತು ಬಿಟ್ಟಿದ್ದೇವೆ. ಪರಶುರಾಮ ಜಯಂತಿ ಇವತ್ತು ನಾವು ಆಚರಣೆ ಮಾಡಬೇಕು. ದಶಾವತಾರಗಳು ಭಗವಂತನ ವಿಶೇಷವಾದ ರೂಪಗಳು. ಆ 10 ಅವತಾರಗಳಲ್ಲಿ ಪರಶುರಾಮ ಬ್ರಾಹ್ಮಣರಲ್ಲಿ ಅವತಾರ ಮಾಡಿದ ರೂಪ ಅದು. ವೇದವ್ಯಾಸದೇವರು ಹೇಗೆ ಬ್ರಾಹ್ಮಣರಲ್ಲಿ ಅವತಾರ ಮಾಡಿ ಬಂದರೋ ಹಾಗೆ ಪರಶುರಾಮನು ಕೂಡ ಬ್ರಾಹ್ಮಣರಲ್ಲಿ ಅವತಾರ ಮಾಡಿ ಬಂದು ಬ್ರಾಹ್ಮಣ ಜ್ಞಾನ ಕಾರ್ಯವನ್ನು ಮಾಡಿಕೊಂಡಿದ್ದರೆ ವೇದವ್ಯಾಸರಂತೆ ಇರ್ತಾನೆ, ಅರ್ಥಾತ್ ವೇದವ್ಯಾಸದೇವರ ಅನುಗ್ರಹಕ್ಕೆ ಪಾತ್ರ ಆಗಿರ್ತಾನೆ. ಅವನು ಸಿಟ್ಟಿಗೆ ಎದ್ದರೆ ಪರಶುರಾಮನಂತೆ ಇರ್ತಾನೆ ಅಂತ ದೃಷ್ಟಾಂತವನ್ನಾಗಿ ಕೊಡ್ತಾರೆ. ಅಂದಮೇಲೆ ಪರಶುರಾಮ ದೇವರನ್ನು ನಾವು ನಿತ್ಯ ಸ್ಮರಣೆ ಮಾಡಬೇಕು. ಮಾಡ್ತಾ ಇದ್ದೀವಿ ಕೂಡ. ಮನೆಯಲ್ಲಿ ನೈವೇದ್ಯ ವೈಶ್ವದೇವಗಳನ್ನು ಮಾಡದೆ ಊಟ ಮಾಡಬಾರದು ಅಂತ ಇದ್ದದ್ದು.
ಹಾಗಾದರೆ ವೈಶ್ವದೇವವನ್ನು ಮಾಡಿದರೆ ಪರಶುರಾಮ ದೇವರ ಸ್ಮರಣೆಯನ್ನು ಮಾಡಿದಂತೆಯೇ. ಅಗ್ನಿಯ ಅಂತರ್ಗತರಾಗಿ ಅಗ್ನಿಯ ಒಳಗಡೆಗೆ ಇದ್ದವರು ಪರಶುರಾಮ ದೇವರು, ಹರಣೀಪತಿ ಪರಶುರಾಮ ಅಂತ. ಆ ಹರಣೀಪತಿ ಪರಶುರಾಮನಲ್ಲಿ ನಾವು ಆಹುತಿಯನ್ನು ಹಾಕ್ತೇವೆ. ನಮ್ಮ ಆಹಾರ ಅದು ಶುದ್ಧವಾಗುವುದು ಪರಶುರಾಮ ದೇವರ ಅನುಗ್ರಹದಿಂದ. ತಿನ್ನಲಿಕ್ಕೆ ಯೋಗ್ಯ ಆಯಿತು, ವೈಶ್ವದೇವ ಮಾಡಿಲ್ಲ ಅಂದರೆ ಅದು ತಿನ್ನಲಿಕ್ಕೆ ಯೋಗ್ಯ ಅಲ್ಲ. ವೈಶ್ವದೇವ ಮಾಡಿದ್ದೀರಿ ಎಂದಾಗ ಮಾತ್ರ ಅದು ತಿನ್ನಲಿಕ್ಕೆ ಯೋಗ್ಯವಾಗ್ತದೆ. ಹಾಗಾದರೆ ಆ ವೈಶ್ವದೇವದಲ್ಲಿ ಆಹಾರವನ್ನು ಶುದ್ಧಿ ಮಾಡಿಕೊಟ್ಟ ಭಗವದ್ರೂಪ ಪರಶುರಾಮ ದೇವರು. ಮಂತ್ರಾಲಯ ಸ್ವಾಮಿಗಳ ಜೀವನದಲ್ಲಿ ಒಂದು ಘಟನೆ ನಡೀತಾ ಇದೆ. ಒಬ್ಬ ರಾಯರು ಇನ್ನೇನು ಪ್ರಸಾದಕ್ಕೆ ಕೂಡಬೇಕು, ತೀರ್ಥಪ್ರಸಾದ ಸ್ವೀಕಾರ ಮಾಡಬೇಕು. ಒಬ್ಬ ಬಂದ ನವರತ್ನದ ಮಾಲೆಯನ್ನು ತಂದು ಕೊಟ್ಟನಂತೆ. ನವರತ್ನದ ಮಾಲೆಯನ್ನು ಕೊಟ್ಟು, ಇದು ನೀವು ದೇವರಿಗೆ ಇರಿಸಬೇಕು ನಾಳೆಗೆ ಎಂದ. ಆಯಿತು ಅಂದರು, ಅಲ್ಲೇ ಇಟ್ಟರು. ಆಗ ಆ ಚಿಕ್ಕ ನೈವೇದ್ಯ ಮಾಡೋವನು ಇದ್ದಂತೆ. ಇದನ್ನು ತಗೋ ಆ ಒಲಿ ಒಳಗೆ ಹಾಕಿಬಿಡು ಅಂದ್ಬಿಟ್ರಂತೆ. ನವರತ್ನದ ಮಾಲೆಯನ್ನು ಒಲಿ ಒಳಗೆ ಹಾಕು ಅಂತ ಹೇಳಬೇಕಾದ್ರೆ ಬಹಳ ದೊಡ್ಡ ವೈರಾಗ್ಯ ಬೇಕಾಗ್ತದೆ. ನಮ್ಮ ಕೈಯಿಂದ ಒಂದು ರೂಪಾಯಿ ಕಾಯಿನ್ ಉರುಳು ಹೋಗಿರ್ತದೆ, ಅದನ್ನು ಹೆಂಗೆ ಬೆನ್ನು ಹತ್ತಿರ್ತೀವಿ ನಾವು ಹಿಡಿಲಿಕ್ಕೆ ಅಂದರೆ ಪ್ರಾಯಶಃ ಒಬ್ಬ ಪೊಲೀಸರು ಕಳ್ಳನನ್ನು ಹಿಡಿಲಿಕ್ಕೆ ಅಷ್ಟು ಹಿಡಿದಿರ್ಲಿಕ್ಕಿಲ್ಲ. ಅಷ್ಟು ಬೆನ್ನು ಹತ್ತಿ ಹಿಡಿತೇವೆ ನಾವೊಂದು ಕಾಯಿನನ್ನು. ಸಿಕ್ಕಾಗ ನೋಡಬೇಕು ವಿಜಯೋತ್ಸವ ಆಚರಣೆ ಹೆಂಗಿರ್ತದೆ ಅಂದರೆ 1,00,000 ರೂಪಾಯಿ ಮಿಲ್ ಗಯಾ ಮುಜೆ ಅನ್ನುವಷ್ಟು ವೈಭವ ತೋರಿಸ್ತೇವೆ. ಸಿಕ್ಕಿದ್ದು 1 ರೂಪಾಯಿ. ಅಂಥದ್ದು ನವರತ್ನದ ಹಾರವನ್ನು ಅಗ್ನಿಯಲ್ಲಿ ಹಾಕು ಅಂತ ಹೇಳಿದ್ರೆ ಆ ಶಿಷ್ಯನ ವಿಶ್ವಾಸ ಎಂಥದ್ದು ಅಂದರೆ ಹಾಕ್ಬಿಟ್ಟ. ಆ ರಾಜನ ಕಿವಿಗೆ ಹೋಯ್ತು. ಸ್ವಾಮಿಗಳಿಗೆ ಕೊಟ್ಟರೆ ನೋಡ್ರಿ ಸ್ವಾಮಿಗಳು ಹೆಂಗೆ ಮಾಡಿಬಿಟ್ರು, ಒಲೆ ಹಾಕಿಬಿಟ್ರಿ ಅದನ್ನು ಅಂತ. ಮರುದಿವಸ ಅದೇ ಸಮಯಕ್ಕೆ ಹೋದಂತೆ. ಸ್ವಾಮಿ ನಿನ್ನೆ ಹಾರ ಕೊಟ್ಟಿದ್ದೆ, ನೀವು ದೇವರಿಗೆ ಹಾಕ್ರಿ ಅಂದರೆ ಏನೋ ಒಲೆಯಲ್ಲಿ ಹಾಕಿಬಿಟ್ರಂತೆ, ಮನಸ್ಸಿಗೆ ನೋವಾಗಿದೆ ಅಂತ. ಆ ಪಾಪ ಭಾಳ ಮನಸ್ಸು ನೋವು ಮಾಡ್ಕೊಂಡಂತ ಅದು ತೊಗೊಂಬ ಇಲ್ಲಿ ಅಂದ್ಬಿಟ್ರು. ನಿನ್ನೆ ಒಲೆಯಲ್ಲಿ ಹಾಕಿದ ಹಾರವನ್ನು ತೆಗೆದುಕೊಂಡು ಬಾ ಅಂದರೆ ಆ ಶಿಷ್ಯನಿಗೆ ವಿಶ್ವಾಸ ಎಷ್ಟು ಅಂದರೆ ಅಗ್ನಿಯಲ್ಲಿ ಕೈ ಹಾಕಿದ, ತೆಗೆದರೆ ಅದೇ ನವರತ್ನದ ಹಾರ ತಂದು ಕೊಟ್ಟುಬಿಟ್ರು. ಅವನಿಗೆ ಗಾಬರಿ ಆಗೋಯ್ತು. ಯಾಕಾದರೂ ಸ್ವಾಮಿಗಳ ಹತ್ರ ಹೇಳಲಿಕ್ಕೆ ಬಂದು ಅಂದ್ಕೊಂಡವ. ಅವ ಅಂದ, ನೀ ಹೇಳಿದ್ದೇ ಮಾಡಿದ್ನೋಪ್ಪ, ದೇವರಿಗೆ ಹಾಕಿದ್ದೆ ನಾನು, ಬೇರೆ ಕಡೆ ಹಾಕಿದ್ದಿಲ್ಲ. ನೀನು ಅಲ್ಲಿ ದೇವರಿಗೆ ಅಂತ ಕೇಳಿದ್ದಿ, ನಾನು ಇಲ್ಲಿ ದೇವರಿಗೆ ಪರಶುರಾಮನಿಗೆ ನಾನು ಹಾಕಿದ್ದೆ ಅಂತ ಮಂತ್ರಾಲಯ ಸ್ವಾಮಿಗಳು ಹೇಳಿದ್ರಂತೆ. ಅಗ್ನ್ಯಂತರ್ಗತನಾದ ಪರಶುರಾಮ ಇದ್ದಾನಲ್ಲ, ಅವನಿಗೆ ಸಮರ್ಪಣೆಯನ್ನು ಮಾಡಿದ್ರು ರಾಯರು ಅಂತ ಕೇಳ್ತೇವೆ. ಹಾಗಿದ್ದರೆ ಪರಶುರಾಮ ದೇವರು ನಾವು ಮಾಡುವ ನಿತ್ಯ ವೈಶ್ವದೇವದಲ್ಲಿ ಆರಾಧ್ಯರಾಗಿದ್ದಾರೆ. ಅವರಿಗೆ ನಾವು ಆಹುತಿಗಳನ್ನು ನೀಡಿಯೇ ಅನ್ನವನ್ನು ಸ್ವೀಕಾರ ಮಾಡಬೇಕು. ಪರಶುರಾಮ ದೇವರು ಚಿರಂಜೀವಿಗಳು. ಅಶ್ವತ್ಥಾಮ ಬಲಿರ್ವ್ಯಾಸ ಹನುಮಾಂಶ್ಚ ವಿಭೀಷಣ ಕೃಪಃ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನಃ. ಇವರು 7 ಜನರು ಕೂಡ ಚಿರಂಜೀವಿಗಳಾಗಿ ಇದ್ದಾರೆ. ಚಿರಂಜೀವಿಗಳಾಗಿದ್ದಾರೆ ಅಂದರೆ ಅವರು ಮುಂದಿನ ಕಲ್ಪದವರೆಗೂ ಇರ್ತಾರೆ. ಮುಂದೂ ಜನ ಬಂದಾಗ ಅವರಿಗೆ ವೇದ ವಿಭಾಗಗಳನ್ನು, ವೇದಗಳ ಪಾಠವನ್ನು ಹೇಳಿಕೊಡುವುದಕ್ಕಾಗಿ ಇದ್ದದ್ದು. ಪರಶುರಾಮ ದೇವರ ಬಗ್ಗೆ ಶ್ರೀಮದಾಚಾರ್ಯರು ತಮ್ಮ ಗ್ರಂಥಗಳಲ್ಲಿ ಅನೇಕ ಮಾತುಗಳನ್ನು ಹೇಳ್ತಾರೆ. ಅಂತಹ ಪರಶುರಾಮ ದೇವರ ಜಯಂತಿ ಇವತ್ತು. ಕ್ಷತ್ರಕುಲಾಂತಕ ಶಂಭುವರೇಣ್ಯ ಸೂರ್ಜಿತ ದೀಪ್ತೆ ದ್ವಾದಶ ಸ್ತೋತ್ರದಲ್ಲಿ ಆಚಾರ್ಯ ಹೇಳುವಾಗ ಪರಶುರಾಮ ದೇವರು ಎಂಥವರು ಅಂತ ತಿಳಿಸಿಕೊಟ್ಟಿದ್ದಾರೆ. ಆ ಭಗವಂತನ ಅನುಗ್ರಹವನ್ನು ಎಲ್ಲರೂ ಬಯಸ್ತಾ ಇವತ್ತು ಇನ್ನಿಬ್ಬರು ಮಹನೀಯರ ಆರಾಧನೆ. ಒಂದು ಟೀಕಾಕೃತ್ಪಾದರ ಸಾಕ್ಷಾತ್ ಶಿಷ್ಯರು, ವಿದ್ಯಾಧಿರಾಜ ತೀರ್ಥರು ಅಂತವರ ಹೆಸರು. ಇವತ್ತೇನು ಅನೇಕ ಮಠಗಳು ನಮ್ಮಲ್ಲಿ ಕಾಣಲಿಕ್ಕೆ ಸಿಗುತ್ತವೆಯೋ ಈ ಎಲ್ಲ ಮಠದವರಿಗೂ ಕೂಡ ವಿದ್ಯಾಧಿರಾಜ ತೀರ್ಥರು ಬೇಕೇ ಬೇಕು, ಮೂಲಪುರುಷರೂ ಹೌದು. ಹಾಗಾಗಿ ಪ್ರತಿಯೊಬ್ಬ ಇವತ್ತಿನ ಸಮಾಜದಲ್ಲಿ ನಮಗೆ ಕಾಣುವ ಎಲ್ಲ ಮಠಗಳಲ್ಲಿಯೂ ವಿದ್ಯಾಧಿರಾಜ ತೀರ್ಥರ ಆರಾಧನೆ, ಅವರ ಉಪಾಸನೆಯನ್ನು ಮಾಡಲೇಬೇಕು, ಮಾಡಿಯೇ ಮಾಡ್ತಾರೆ. ಅದು ಎಲ್ಲಕ್ಕಿಂತಲೂ ಮಿಗಿಲಾಗಿ ವಿದ್ಯಾಧಿರಾಜ ತೀರ್ಥರನ್ನು ಯಾಕೆ ಚಿಂತಿಸಬೇಕು?
ಅವರು ಟೀಕಾಕೃತ್ಪಾದರ ಶಿಷ್ಯರು ಅನ್ನುವುದಕ್ಕೆ ಮಾತ್ರ ಚಿಂತನೆ ಮಾಡುವುದಾಗಿದ್ದರೆ ಹಾಗೆ ಬೇಕಾದಷ್ಟು ಜನ ಶಿಷ್ಯರಿದ್ದಾರೆ, ಅದಕ್ಕಾಗಿ ಚಿಂತಿಸಬೇಕೇನು? ಅಲ್ಲ. ಈಗೇನು ಗೀತೋಪನ್ಯಾಸ ನಡೀತಾ ಇದೆಯಲ್ಲ, ಈ ಗೀತೆಗೆ ವ್ಯಾಖ್ಯಾನ ಬರೆದವರು ಇವರು ವಿದ್ಯಾಧಿರಾಜ ತೀರ್ಥರು. ಬಹಳ ಆಶ್ಚರ್ಯ, ವಿದ್ಯಾಧಿರಾಜ ತೀರ್ಥರು ಗೀತೆಗೆ ವ್ಯಾಖ್ಯಾನ ಬರೆದಿದ್ದಾರೆ ಎನ್ನುವುದು ಇವತ್ತಿಗೂ ಎಷ್ಟೋ ಜನರಿಗೆ ಅಜ್ಞಾತವಾಗಿ ಉಳಿದದ್ದು. ಅವರು ಗೀತೆಗೆ ಮಾತ್ರ ಅಲ್ಲ, ವಿಷ್ಣು ಸಹಸ್ರನಾಮಕ್ಕೂ ವ್ಯಾಖ್ಯಾನವನ್ನು ಬರೆದಿದ್ದಾರೆ. ಶ್ರೀಮದಾಚಾರ್ಯರು ಗೀತಾ ಭಾಷ್ಯದಲ್ಲಿ ಗೀತಾ ತಾತ್ಪರ್ಯದಲ್ಲಿ ಒಂದು ಮಾತು ಹೇಳುತ್ತಾರೆ. ಎರಡೂ ಕಡೆಗೂ ಇದೆ, ಭಾಷ್ಯ ಹಾಗೂ ತಾತ್ಪರ್ಯಗಳಲ್ಲಿ. ಶಾಸ್ತ್ರಗಳಲ್ಲಿ ಅತ್ಯಂತ ಸಾರಭೂತವಾದದ್ದು ಯಾವುದು ಅಂತ ಕೇಳಿದರೆ ಮಹಾಭಾರತ. ಎಲ್ಲ ಶಾಸ್ತ್ರಗಳಲ್ಲಿ ಸಾರಭೂತವಾದದ್ದು ಮಹಾಭಾರತ. ಆ ಮಹಾಭಾರತದಲ್ಲೂ ಸಾರಭೂತವಾದದ್ದು ಯಾವುದು ಅಂತ ಪ್ರಶ್ನಿಸಿದರೆ, ಈಗ ನಮ್ಮಲ್ಲಿ ಊಟಕ್ಕೆ ಕೂತಿರ್ತಾರೆ ನೋಡ್ರಿ, ತುಂಬ ಜಾಣರವರು. ಊಟಕ್ಕೆ ಕೂತಿರುವಾಗ ಮೊದಲೇ ಲೆಕ್ಕ ಹಾಕಿರ್ತಾರೆ, ಇವತ್ತು ನಾವು ಸಾರಭೋಕ್ತೃಗಳಾಗಬೇಕು ಅಂತ ಇಟ್ಟುಕೊಂಡು. ಸಾರಭೋಕ್ತೃಗಳು ಅಂದರೆ ಸಾರಲ್ಲ, ಸಾರವತ್ತಾದ ಪದಾರ್ಥ. ಪಾಯಸ ಹಾಕ್ಸ್ಕೊಂಡಿರ್ತಾರೆ, ಪಾಯಸನೇ ಸಾರಭೂತವಾದದ್ದೇನು ಅಂದರೆ ಅಲ್ಲ, ಅದರೊಳಗೇನು ಗೋಡಂಬಿ ದ್ರಾಕ್ಷಿ ಬಂದಿರ್ತಾವಲ್ಲ, ಅವುಗಳನ್ನಷ್ಟೇ ಎತ್ತಿ ಬಾಯಲ್ಲಿ ಹಾಕ್ಕೊಂಡು ಸಾರಭೋಕ್ತೃಗಳು ಅಂತ ಕರೆಸಿಕೊಳ್ತಾರೆ. ಹಾಗೆ ಇಡೀ ಮಹಾಭಾರತವೇ ಸಾರವೇನು ಅಂತ ಕೇಳಿದರೆ ಶ್ರೀಮದಾಚಾರ್ಯರಂತಾರೆ, ಮಹಾಭಾರತ ಪಾರಿಜಾತ ಮಧುಭೂತಾಂ ಗೀತಾಂ ಉಪನಿಬಂಧ. ಮಹಾಭಾರತವನ್ನು ಪಾರಿಜಾತದ ಹೂವು ಅಂತ ಹೇಳಿದರೆ ಆ ಪಾರಿಜಾತದ ಮಕರಂದ ಯಾವುದು ಅಂತ ಕೇಳಿದರೆ ಭಗವದ್ಗೀತೆ ಅಂತ ಹೇಳ್ತಾರೆ. ಒಂದು ವಿಷ್ಣು ಸಹಸ್ರನಾಮ, ಇನ್ನೊಂದು ಭಗವದ್ಗೀತೆ. ವಿದ್ಯಾಧಿರಾಜ ತೀರ್ಥರನ್ನು ನೆನೆಯಲು ಮತ್ತೊಂದು ಕಾರಣ ಅಂದರೆ ಎರಡೂ ಗ್ರಂಥಗಳಿಗೂ ವ್ಯಾಖ್ಯಾನವನ್ನು ರಚನೆ ಮಾಡಿದ ಮಹಾನುಭಾವರು. ಬಹಳ ಸುಂದರವಾದ ಅರ್ಥವನ್ನು ಹೇಳ್ತಾರೆ. ವಿಷ್ಣು ಸಹಸ್ರನಾಮದಲ್ಲಿ ಯದುಶ್ರೇಷ್ಠ ಅಂತ ಒಂದು ನಾಮ ಬರ್ತದೆ. ಯದುಶ್ರೇಷ್ಠ ಅಂತ ಬರ್ತದೆ, ಮನೆಗೆ ಹೋಗಿ ಮೆಲ್ಲಕ್ಕೆ ತೆಗೆದು ನೋಡ್ರಿ. 1000 ಒಂದು ಕಡೆ ಬರ್ತದೆ, ಅವಸರದಾಗ ಓದಿದ್ರೆ ಅದು ಹೋಗ್ತದೆ ತಪ್ಪಿ. ನಿಧಾನಕ್ಕೆ ಓದ್ರಿ, ಯದುಶ್ರೇಷ್ಠ ಅಂತ. ಈ ಶಬ್ದವನ್ನು, ಯದುಶ್ರೇಷ್ಠ ಎಂಬ ಶಬ್ದವನ್ನು ನಾವು ಕೇಳಿದರೆ ಏನು ಅರ್ಥ ಬರಬಹುದು ಅಂದರೆ ಯಾದವರಲ್ಲಿ ಕೃಷ್ಣನು ಶ್ರೇಷ್ಠನು ಅಂತ ಬರ್ತದೆ. ಅದೇ ತಾನೇ ನಾವು ಅರ್ಥ ಮಾಡಿಕೊಳ್ಳೋದು ಯದುಶ್ರೇಷ್ಠ ಅಂದರೆ. ಹೌದು, ಯಾದವರಲ್ಲಿ ಶ್ರೇಷ್ಠ ಅಂತ. ವಿದ್ಯಾಧಿರಾಜ ತೀರ್ಥರಂತಾರೆ, ಅದು ಯಾಕ್ರಿ ಇಷ್ಟು ಸಣ್ಣವನು ಮಾಡ್ತೀರಿ ದೇವರನ್ನು? ಅವನು ಬರೀ ಯಾದವರಲ್ಲಷ್ಟೇ ಶ್ರೇಷ್ಠನ ಹಾಗಿದ್ರೆ? ದೇವತೆಗಳಲ್ಲಿ ಶ್ರೇಷ್ಠ ಅಲ್ವಾ? ಮನುಷ್ಯರಲ್ಲಿ ಶ್ರೇಷ್ಠ ಅಲ್ವಾ? ಜಗತ್ತಿನಲ್ಲಿ ಎಲ್ಲರಿಗಿಂತ ಶ್ರೇಷ್ಠ ಅಲ್ವಾ? ಹೌದು, ಎಲ್ಲರಿಗಿಂತಲೂ ಶ್ರೇಷ್ಠ ಅವನು. ಹಾಗಿದ್ದಾಗ ಯದುಶ್ರೇಷ್ಠ ಎಂಬ ಶಬ್ದಕ್ಕೆ ಯಾದವರಲ್ಲಿ ಶ್ರೇಷ್ಠ ಅಂತ ಅರ್ಥ ಮಾಡಬೇಡ್ರಿ. ಮತ್ತು ಯಾದವರು ಯಾರಿಂದ ಶ್ರೇಷ್ಠರಾದರೋ ಅವನು ಅಂತ ಅರ್ಥ ಮಾಡ್ರಿ ಅಂತ ಬರೀತಾರೆ ವ್ಯಾಖ್ಯಾನದಲ್ಲಿ. ಯಾದವರಲ್ಲಿ ಇವನು ಶ್ರೇಷ್ಠರಲ್ಲ, ಲೋಕದಲ್ಲಿ ಯಾದವರು ಮೇಲ್ಪಂಕ್ತಿಯ ಜನ ಅಂತ ಕರೆಸಿಕೊಳ್ಳಿಕ್ಕೆ ಕಾರಣ ಕೃಷ್ಣ. ಆದ್ದರಿಂದ ದೇವರು ಯದುಶ್ರೇಷ್ಠ ಅಂತ ಅರ್ಥವೇ ಹೊರತಾಗಿ ಇವನು ಯಾದವರಲ್ಲಿ ಶ್ರೇಷ್ಠ ಅಲ್ಲ. ಯಾದವಾಹ ಶ್ರೇಷ್ಠಾಹ ಯಸ್ಮಾತ್ ಸಹ, ಯಾರಿಂದ ಯಾದವರೆಲ್ಲ ಪ್ರಸಿದ್ಧಿಗೆ ಬಂದರೋ ಅವನು ಕೃಷ್ಣ. ಹೀಗೆ ಒಂದೊಂದು ಶಬ್ದಗಳ ಅರ್ಥವನ್ನು ತಿಳಿಸುವಾಗಲೂ ಅದರ ಅರ್ಥವನ್ನು ಮಾಡಿದಾಗ ಎಲ್ಲಿ ಕೃಷ್ಣನ ಮಹಿಮೆಗೆ ಮತ್ತು ಅಪಕರ್ಷ ಬರ್ತದೋ ಅದನ್ನು ಬಿಟ್ಟು ಉತ್ಕರ್ಷ ಬರುವಂತೆ ವ್ಯಾಖ್ಯಾನ ಮಾಡಿ ತೋರಿಸ್ತಾರೆ. ಭಗವದ್ಗೀತೆಗೂ ಅಷ್ಟೇ 18 ಅಧ್ಯಾಯಗಳಿಗೂ ವ್ಯಾಖ್ಯಾನ ಮಾಡ್ತಾರೆ. ಸ್ವಾರಸ್ಯ ಏನು ಅಂದರೆ, ಮುಂದಿನ ಎಲ್ಲ ವ್ಯಾಖ್ಯಾನಕಾರರು ವಿದ್ಯಾಧಿರಾಜ ತೀರ್ಥರನ್ನು ಅವಲಂಬಿಸಿಕೊಂಡೇ ವ್ಯಾಖ್ಯಾನ ಮಾಡಿದ್ದಾರೆ. ಉದಾಹರಣೆಗೆ ರಾಯರು ಗೀತಾ ವಿವೃತ್ತಿ ಅಂತ ಬರೆದಿದ್ದಾರೆ. ಗೀತೆಗೆ ಸುಂದರವಾದ ವ್ಯಾಖ್ಯಾನ ರಾಯರದ್ದು. ರಾಯರು ತಮ್ಮ ವ್ಯಾಖ್ಯಾನದಲ್ಲಿ ವಿದ್ಯಾಧಿರಾಜ ತೀರ್ಥರ ವಾಕ್ಯಗಳನ್ನು ಸಂಗ್ರಹ ಮಾಡುತ್ತಾರೆ. ಮಾಡಿ ಹೇಳ್ತಾರೆ, ಇದು ಮೂಲದಲ್ಲಿ ಉಂಟು, ಅಂದರೆ ವಿದ್ಯಾಧಿರಾಜ ತೀರ್ಥರಲ್ಲಿ ಉಂಟು, ಅದನ್ನು ನಾವು ಸಂಗ್ರಹಿಸುತ್ತೇವೆ ಅಂತನ್ನುವ ಭಾವನೆ ಬರುವಂತೆ ಬರೆದುಕೊಳ್ತಾರೆ. ಅಂದರೆ ಮಂತ್ರಾಲಯ ಸ್ವಾಮಿಗಳಂಥವರು ವಿದ್ಯಾಧಿರಾಜ ತೀರ್ಥರ ವಾಕ್ಯವನ್ನು ಆಧರಿಸ್ತಾರೆ, ಸತ್ಕರಿಸ್ತಾರೆ, ಮಾನ ಮಾಡ್ತಾರೆ ಅಂತಂದ ಮೇಲೆ ಅವರ ಯೋಗ್ಯತೆ ಎಷ್ಟು ದೊಡ್ಡದಿದೆ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ವಿದ್ಯಾಧಿರಾಜ ತೀರ್ಥರು ಯಾತ್ರೆಗೆ ಹೊರಟಿದ್ರಂತೆ. ಗಂಗಾ ಸ್ನಾನಕ್ಕೆ ಹೊರಡಬೇಕು ಅಂತ ಅಪೇಕ್ಷೆ ಆಯಿತಂತೆ. ಪ್ರತಿಯೊಬ್ಬರಿಗೂ ಕೂಡ ಗಂಗಾ ಸ್ನಾನಕ್ಕೆ ಹೋಗಬೇಕು ಅಂತ ಆಸೆ ಇರ್ತದೆ. ಅದರಲ್ಲೂ ವಿಶೇಷ ಏನು ಅಂತ ಕೇಳಿದರೆ, ಸನ್ಯಾಸಿಗಳಿಗೆ ಗಂಗಾ ಸ್ನಾನ ಅದು ಗಂಗಾ ಸ್ನಾನ ಅಲ್ಲ,
ಗಂಗಾ ತೀರದಲ್ಲಿ ಕಾಶಿ ಮೊದಲಾದ ಕ್ಷೇತ್ರಗಳಲ್ಲಿ ಇದ್ದ ವಿದ್ವಾಂಸರ ಜೊತೆಗೆ ವಾಕ್ಯಾರ್ಥವನ್ನು ಮಾಡಬೇಕು, ಅಲ್ಲಿ ವಿಷ್ಣು ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಬೇಕು ಅನ್ನುವ ಉದ್ದೇಶ ಅವರದ್ದು. ಸ್ನಾನಕ್ಕೆ ಹೋಗಬೇಕು ಅಂತಿದ್ದರೆ ಗಂಗಾದೇವಿ ಪ್ರತ್ಯಕ್ಷ ಆಗಿ ಹೇಳ್ತಾಳಂತೆ, ನೀವೇನು ಗಂಗಾ ಸ್ನಾನಕ್ಕೆ ಹೋಗೋದು, ನೀವಿದ್ದಲ್ಲಿ ನಾವೇ ಬರ್ತೇವೆ, ಹೋಗಬೇಡ್ರಿ ಅಂತ ಹೇಳ್ತಾರಂತೆ. ವಿದ್ಯಾಧಿರಾಜ ತೀರ್ಥರು ಸ್ನಾನ ಮಾಡಿದ ನೀರಿನಲ್ಲಿ ಗಂಗಾ ಪ್ರತ್ಯಕ್ಷಳಾಗಿ ಕಾಣಿಸ್ತಾರೆ ಅಂತ ಹೇಳ್ತಾರೆ. ಅಂತಹ ತಪಸ್ವಿ ಪುರುಷರು ವಿದ್ಯಾಧಿರಾಜ ತೀರ್ಥರು, ಟೀಕಾಕೃತ್ಪಾದರ ಸಾಕ್ಷಾತ್ ಶಿಷ್ಯರು. ಇವರು ಪುರಿ ಜಗನ್ನಾಥಕ್ಕೆ ಹೋದಾಗ ಅಲ್ಲಿ ಇವರು ದೇಹತ್ಯಾಗವನ್ನು ಮಾಡಿದ್ದು, ಅರ್ಥಾತ್ ವೃಂದಾವನಸ್ಥರಾದರು ಅಂತ ಹೇಳ್ತಾರೆ. ಅವರ ವೃಂದಾವನ ನಮಗೆ ದೊರೆತಿಲ್ಲ. ಅದರಿಂದ ಪುರಿ ಜಗನ್ನಾಥದಲ್ಲಿ ಅಕ್ಷಯ ತೃತೀಯ ದಿವಸ ಅವರು ಪರಂಧಾಮಕ್ಕೆ ಹೋದದ್ದು ಅಂತ ತಿಳಿಯೋದು ಎರಡನೆಯದ್ದು. ಮೂರನೆಯದ್ದು ವಿಜಯಧ್ವಜ ತೀರ್ಥರು ಅಂತ. ಇವತ್ತು ಯಾರೇ ಒಬ್ಬ ಮಾಧ್ವ ಭಾಗವತವನ್ನು ಓದಿ ಅರ್ಥ ಮಾಡಿಕೊಳ್ತಾನೆ ಅಂತಾದರೆ ಅದಕ್ಕೆ ಕಾರಣ ವಿಜಯಧ್ವಜ ತೀರ್ಥರ ಅನುಗ್ರಹ. ವಿಜಯಧ್ವಜ ತೀರ್ಥರು ಶ್ರೀಮದ್ ಭಾಗವತಕ್ಕೆ ಮೊದಲನೇ ಶ್ಲೋಕದಿಂದ ಪ್ರಾರಂಭ ಮಾಡಿಕೊಂಡು ಕೊನೆಯ ಶ್ಲೋಕದವರೆಗೆ ಸುಂದರವಾದ ವ್ಯಾಖ್ಯಾನ ಮಾಡಿದ ಏಕೈಕ ಮಾಧ್ವಯತಿಗಳು. ಇವತ್ತಿಗೂ ಮತ್ತಾರೂ ಕೂಡ ಏಕಯತಿಗಳು ಭಾಗವತಕ್ಕೆ ವ್ಯಾಖ್ಯಾನ ಬರೆದಿಲ್ಲ. ಉಂಟು ಯಾದವಾರ್ಯರು, ಶ್ರೀನಿವಾಸ ತೀರ್ಥರು, ಸತ್ಯಧರ್ಮ ತೀರ್ಥರು ಮೂವರು ಸೇರಿಕೊಂಡು ಸಮಗ್ರವಾದ ಭಾಗವತ ವ್ಯಾಖ್ಯಾನ ಮಾಡಿದ್ದಾರೆ. ಉಂಟು, ಸಮಗ್ರ ಭಾಗವತ ಇಲ್ಲ, ವ್ಯಾಖ್ಯಾನ ಇಲ್ಲ ಅಂತಿಲ್ಲ. ಆದರೆ ಒಬ್ಬರೇ ಒಬ್ಬರು 18,000 ಶ್ಲೋಕಕ್ಕೆ ವ್ಯಾಖ್ಯಾನ ಬರೀಬೇಕು. ಏನು ಅದ್ಭುತ ಅದೆಲ್ಲಾದರೂ. ಅವರು ಆ ಸ್ಕಂದದಲ್ಲಿ ಏನು ಕಥೆ ಬರ್ತದೆ ಅನ್ನೋದನ್ನು ಸಂಗ್ರಹ ಮಾಡಿಕೊಡ್ತಾರೆ. ಮೊದಲು 3-4 ಸಾಲುಗಳಲ್ಲಿ 3-4 ಸಾಲು ಓದಿಬಿಟ್ರೆ ಇಡೀ ಆ ಸ್ಕಂದದಲ್ಲಿ ಬಂದದ್ದೇನು ಅಂತ ಸಂಗ್ರಹ ಮಾಡಲಿಕ್ಕೆ ಬರ್ತದೆ. ಅವರ ಬಗ್ಗೆ ಹೀಗೆ ಇತಿಹಾಸ ಉಂಟು. ಭಾಗವತ ವ್ಯಾಖ್ಯಾನ ಮಾಡಬೇಕು ಅಂತ ಒಂದು ಮರದ ಕೆಳಗಡೆಗೆ ಕುಳಿತುಕೊಂಡು ನಿಶ್ಶಬ್ದವಾದ ವಾತಾವರಣದಲ್ಲಿ ವ್ಯಾಖ್ಯಾನ ಮಾಡಬೇಕು ಅಂತ ಪ್ರಾರಂಭ ಮಾಡಿದ್ರಂತೆ. ಗಾಳಿ ಬೀಸಲಿಕ್ಕೆ ಶುರುವಾಯಿತು, ಮರ ಅಳ್ಳಾಡ್ಲಿಕ್ಕೆ ಪ್ರಾರಂಭ ಆಯಿತು. ಮರ ಅಳ್ಳಾಡ್ತಾ ಇದ್ದರೆ ಎಲೆಗಳೆಲ್ಲ ಪಟ 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 ಶಬ್ದ ಮಾಡಲಿಕ್ಕೆ ಶುರು ಮಾಡಿದವು. ಎಲೆಗಳ ಶಬ್ದ ಬಂದಾಗ ಏಕಾಗ್ರಚಿತ್ತವಾಗಿ ಬರೆಯಬೇಕಾದದ್ದಕ್ಕೆ ತೊಂದರೆ ಆಗಲಿಕ್ಕೆ ಪ್ರಾರಂಭ ಆಯಿತು. ಸಹಜವಾಗಿ ಆಗುವುದು, ಯಾರಿಗಾದರೂ ಆಗುವುದೇ. ನೋಡಿ ಗಿಡದ ಕಡೆಗೆ ಕೈ ಮಾಡ್ತಾರಂತೆ, ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀಯಾ, ನಾನು ಬರೀಬೇಕಾಗಿದೆ ಅಂತ ಹೇಳಿ ಕೈ ಮಾಡ್ತಾರಂತೆ. ಸಮುದ್ರದ ಅಲೆಗಳು ಬರ್ತಾ ಇದ್ದರೆ ಅದಕ್ಕೆ ಕೈ ಮಾಡ್ತಾರಂತೆ, ಸ್ವಲ್ಪ ಹೊತ್ತು ಬರೀಬೇಕಾಗಿದೆ ಅಂತ. ವಿಜಯಧ್ವಜ ತೀರ್ಥರು ಗಿಡದ ಎಲೆಗಳಿಗೆ, ಸಮುದ್ರದ ಅಲೆಗಳಿಗೆ ಕೈ ಮಾಡಿದರೆ ಕ್ಷಣ ಮಾತ್ರದಲ್ಲಿ ಶಾಂತವಾಗಿ ನಿಂತು ಅವರ ಭಾಗವತ ವ್ಯಾಖ್ಯಾನಕ್ಕೆ ಏನೂ ಅಡ್ಡಿ ಮಾಡಿ ಕೊಡಲಿಲ್ಲ ಅಂತ ಇತಿಹಾಸದಲ್ಲಿ ಕೇಳ್ತೇವೆ. ಏನು ಅದ್ಭುತ ಇದೆಲ್ಲ, ಏನು ಸಿದ್ಧಿ ಇದೆಲ್ಲ. ಕೇವಲ ಕೃಷ್ಣನ ಆರಾಧನೆ, ಭಗವಂತನ ಆರಾಧನೆಯಿಂದ ಬಂದ ಭಾಗ್ಯ. ವಿಶೇಷ ಏನು ಅಂದರೆ ಅವರ ಉಪಾಸ್ಯ ಮೂರ್ತಿ ವಿಠ್ಠಲ. ಪೇಜಾವರ ಮಠದಲ್ಲಿ ಬಂದ ಯತಿಗಳು, ನಾವು ಪೇಜಾವರ ಶ್ರೀಪಾದರು ನೆನೆಸ್ತೇವೆ, ಅವರ ಪೂರ್ವಿಕರು ವಿಜಯಧ್ವಜ ತೀರ್ಥರು. ಅಂತಹ ವಿಜಯಧ್ವಜ ತೀರ್ಥರ ಆರಾಧನೆಯೂ ಇವತ್ತಿನ ದಿವಸ. ವಿದ್ಯಾಧಿರಾಜ ತೀರ್ಥರು, ವಿಜಯಧ್ವಜ ತೀರ್ಥರು, ಪರಶುರಾಮದೇವರ ಜಯಂತಿ, ಪರಶುರಾಮ ಜಯಂತಿ. ಎಲ್ಲಕ್ಕಿಂತ ಮಿಗಿಲಾದದ್ದು ಅಕ್ಷಯ ತೃತೀಯ. ಇವತ್ತು ಎಲ್ಲಕ್ಕಿಂತ ಮುಖ್ಯ ಏನಾಗಿದೆ ಅಂದರೆ ಬಂಗಾರದ ಅಂಗಡಿಯವ್ರ ಲಾಭ. ಅಕ್ಷತೃತೀಯವನ್ನು ಸರಿಯಾಗಿ ಉಪಯೋಗಿಸಿಕೊಂಡವರು ಅಂದರೆ ಬಂಗಾರ ಸೇಟುಗಳು. ನಾನೇನು ಅತಿಶಯೋಕ್ತಿ ಹೇಳ್ತಿಲ್ಲ. ಬೇಕಾದರೆ ನೀವಿವತ್ತು ಬಂಗಾರದ ಅಂಗಡಿಯೊಳಗೆ ಎಷ್ಟು ಮಂದಿ ಇದ್ದಾರೆ ನೋಡ್ಕೊಂಬರ್ರಿ, ಗುಡಿಯಾಗಿ ಎಷ್ಟು ಮಂದಿ ಇದ್ದಾರೆ ನೋಡ್ಕೊಂಬರ್ರಿ. ಗುಡಿ ಒಳಗೆ 10 ಮಂದಿ ಇದ್ದರೆ ಬಂಗಾರದ ಅಂಗಡಿಯಾಗ 100 ಮಂದಿ ಇರ್ತಾರೆ. ಇವತ್ತೊಂದು ಬಂಗಾರ ತೊಗೋಬೇಕು, ಗುಂಜರ ತೊಗೋಬೇಕು, ಯಾರನ್ನ ಗುಂಜಿ ತೊಗೋಬೇಕು ಗೊತ್ತಾಗವಲ್ತು. ಗುಂಜಿ ತೊಗೋಬೇಕು ಅಂದರೆ ಯಾರನ್ನ ಗುಂಜಿ ತೊಗೋತೀರಿ? ಗುಂಜೋದು ಅಂದರೆ ಜಗ್ಗೋದು. ಯಾರನ್ನು ಜಗ್ಗಿ ತೊಗೋತೀರಿ ಗೊತ್ತಿಲ್ಲ, ಒಟ್ಟು ಗುಂಜಿ ತೊಗೋಬೇಕು ಅಷ್ಟೇ ಕೆಲಸ. ಅದು ಇವತ್ತೇನು ಮಾಡಿದರೂ ಅಕ್ಷಯ ಆಗ್ತದೆ ಅಂತ ತಿಳ್ಕೊಂಡು, ಏನು ಮಾಡಿದರೂ ಅಕ್ಷಯ ಆಗ್ತದೆ ಅಂದರೆ ಒಳ್ಳೆಯ ಕೆಲಸಗಳನ್ನು ಮಾಡಿರಿ, ಅಕ್ಷಯ ಮಾಡಿಕೊಳ್ಳ್ರಿ ಅಂತ ಹೇಳಿದ್ದು. ದೇವರ ಪೂಜೆ, ಪಾರಾಯಣ, ಪ್ರದಕ್ಷಿಣೆ ನಮಸ್ಕಾರಗಳು, ಜಪತಪಗಳನ್ನು ಮಾಡಿರಿ, ಅವುಗಳನ್ನು ಅಕ್ಷಯ ಮಾಡಿಕೊಳ್ಳ್ರಿ. ಬಂಗಾರ ತೊಗೊಂಡ್ರೂ ಅಕ್ಷಯ ಆಗ್ತದೆ, ತೊಗೊಳ್ಳದೇ ಇದ್ದರೂ ಅಕ್ಷಯವಾಗ್ತದೆ, ಏನು ತಲೆ ಕೆಡಿಸ್ಕೋಬೇಡ್ರಿ. ಅದರಿಂದ ಅಕ್ಷಯ ತೃತೀಯ. ಇವತ್ತಿನ ದಿನ ವಿಶೇಷ ಏನು ಅಂದರೆ ಇಂದ್ರದೇವರಿಗೆ ಸ್ಕಂದ ಪುರಾಣದಲ್ಲಿ ಬರುವಂಥ ಮಾತು, ಇಂದ್ರದೇವರಿಗೇನು ಬ್ರಹ್ಮಹತ್ಯಾ ದೋಷ ಬಂದಿತ್ತು, ಅದು ಪೂರ್ಣವಾಗಿ ನಿರ್ಮುಕ್ತಗೊಂಡ ದಿನ ಇವತ್ತು.
ಪೂರ್ಣವಾಗಿ ಸ್ವಚ್ಛವಾದದ್ದರಿಂದ ಇವತ್ತಿನ ದಿವಸ ಅಕ್ಷಯ್ಯವಾದ, ಅದು ಕ್ಷಯವಾಗುವ ಅಕ್ಷಯವಾಗುವ ಹೊರಟು ಹೋಗುವಂತಹದ್ದು ಎಲ್ಲ ಹೊರಟು ಹೋಗಿ ಶುದ್ಧರಾದರು ಅನ್ನುವುದಕ್ಕಾಗಿ ಇವತ್ತಿನ ದಿವಸ ಅವರು ಹಬ್ಬವನ್ನು ಆಚರಣೆ ಮಾಡಿದರು. ಅದಕ್ಕಾಗಿ ಮುಂದೆಲ್ಲ ಅದು ಆಚರಣೆಗೆ ಬಂತು ಅಂತ ಸ್ಕಂದ ಪುರಾಣದಲ್ಲಿ ತಿಳಿಸಿಕೊಡ್ತಾರೆ. ಇಂತಹ ಅಕ್ಷಯ ತೃತೀಯ ಈ ಸಂದರ್ಭದಲ್ಲಿ ಬಂದಿದೆ. ವೈಶಾಖ ಮಾಸ ಕಳೆದ 2 ದಿನಗಳಿಂದ ಭಗವದ್ಗೀತೆಯ ಪ್ರವಚನ ಮಾಲಿಕೆ ನಡೀತಾ ಇದೆ. ನಮ್ಮ ಮಹಾಸ್ವಾಮಿಗಳು ಕುಲಗುರುಗಳಾದ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ವರ್ಧಂತಿ ಮಹೋತ್ಸವ 50ನೇ ವರ್ಧಂತಿಯ ಸ್ಮರಣೆಗೆ ಅದನ್ನು ಉದ್ದೇಶವಾಗಿಟ್ಟುಕೊಂಡು ಪ್ರತಿ ಊರುಗಳಲ್ಲಿ ಭಗವದ್ಗೀತೆಯ ಪ್ರವಚನ ಮಾಲಿಕೆ ನಡೀತಾ ಇದೆ. ಅದರಲ್ಲಿ ಧಾರವಾಡದಲ್ಲಿ ನಡೀತಾ ಇರುವ ಈ ಭಗವದ್ಗೀತೆಯ ಅಭಿಯಾನದ ಕೊನೆಯ 3 ಅಧ್ಯಾಯಗಳ ಪರಮ ಮಂಗಳ ಮಹೋತ್ಸವದಲ್ಲಿ ನಾವಿದ್ದೇವೆ. ನಾಡದ್ದು 12ನೇ ತಾರೀಕು ಸ್ವಾಮಿಗಳು ತಾವು ಇದ್ದಲ್ಲಿಯೇ ಅನುಗ್ರಹ ಸಂದೇಶವನ್ನು ನೀಡಿದರೆ ನಾವೆಲ್ಲರೂ ನಮ್ಮ ಊರುಗಳಲ್ಲಿ ನಮ್ಮ ಮನೆಗಳಲ್ಲಿ ಎಲ್ಲ ಕಡೆಗೆ ಕುಳಿತುಕೊಂಡು ಕೇಳಬಹುದು. ಅವತ್ತು ಇಲ್ಲಿಯೂ ನಮ್ಮ ಪ್ರವಚನದ ಮಂಗಳ ಅನಂತರ ಸ್ವಾಮಿಗಳ ಪ್ರವಚನದ ಒಳಗಾಗಿ ನಾನು ಪ್ರವಚನವನ್ನು ಮುಗಿಸ್ತೇನೆ. ದೊಡ್ಡದಾದ ಸ್ಕ್ರೀನಿನ ಮೇಲೆ ಸ್ವಾಮಿಗಳ ಪ್ರವಚನವನ್ನು ನಾವು ಇಲ್ಲಿಯೇ ಎಲ್ಲರೂ ಕುಳಿತುಕೊಂಡು ಆಲಿಸಲಿಕ್ಕೆ ಬರ್ತದೆ. ನಮ್ಮ ಅಹೋಭಾಗ್ಯ. ಅವರ ಪೀಠಾರೋಹಣ ಮಹೋತ್ಸವ ಮಾರನೇ ದಿವಸ ಸ್ವಾಮಿಗಳು ಸನ್ಯಾಸವನ್ನು ಸ್ವೀಕಾರ ಮಾಡಿ ಆವತ್ತಿನ ದಿವಸ ರಘುತ್ತಮ ಸ್ವಾಮಿಗಳ ಸನ್ನಿಧಾನದಲ್ಲಿ ಸ್ವೀಕಾರ ಮಾಡಿರುವಂತಹ ದಿವಸ. ಅದರ ಹಿಂದಿನ ದಿವಸವೇ ಈ ಕಾರ್ಯಕ್ರಮ ನಡೆಯುವಂತಹದ್ದು. ಹಾಗಾಗಿ ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ. ಇವತ್ತು ಕ್ರಮಪ್ರಾಪ್ತವಾಗಿ 17ನೇ ಅಧ್ಯಾಯ ಬಂದಿದೆ. 17ನೇ ಅಧ್ಯಾಯದ ಪ್ರವಚನವನ್ನು ಪ್ರಾರಂಭ ಮಾಡಬೇಕು. 17ನೇ ಅಧ್ಯಾಯ ನಿನ್ನೆ ಹೇಳಿದೆ, ಇದೊಂದು ಜೀವನ ಪದ್ಧತಿಯನ್ನು ತಿಳಿಸಿಕೊಡುವ ಅಧ್ಯಾಯ ಅಂತ ನಿನ್ನೆ ಹೇಳಿದೆ. ಆಹಾರ, ತಪಸ್ಸು, ಯಜ್ಞ, ದಾನ ಪ್ರತಿಯೊಂದನ್ನು ಹೇಗೆ ಮಾಡಬೇಕು, ಹೇಗೆ ಮಾಡಬಾರದು. ಕೆಲವೊಂದು ಸರ್ತಿ ಏನಾಗ್ತದೆ ಅಂದರೆ ಹೇಗೆ ಮಾಡಬೇಕು ಅಂತ ಇಷ್ಟೇ ಹೇಳಿರ್ತಾರೆ, ಹೇಗೆ ಮಾಡಬಾರದು ಅಂತ ಹೇಳಿರುವುದಿಲ್ಲವಾದ್ದರಿಂದ ತಪ್ಪುವ ಅವಕಾಶ ಇರ್ತದೆ. ವೈದ್ಯರು ಔಷಧಿಯನ್ನು ಮಾತ್ರ ಕೊಟ್ಟು ಪಥ್ಯೆಯನ್ನು ಹೇಳದೇ ಹೋದರೆ, ಇದು ನನ್ನ ವಾಕ್ಯ ಅಲ್ಲ, ಇದು ವಿದ್ಯಾಧಿರಾಜ ತೀರ್ಥರ ವಾಕ್ಯವನ್ನು ಕನ್ನಡದಲ್ಲಿ ಭಾಷಾಂತರ ಮಾಡ್ತಾ ಇದ್ದೇನೆ. ವೈದ್ಯರು ಔಷಧಿಯನ್ನು ಮಾತ್ರ ಕೊಟ್ಟು ಅದಕ್ಕೆ ಅವರು ಪಥ್ಯವನ್ನು ಹೇಳದೇ ಹೋದರೆ ಔಷಧ ಹೇಗೆ ಪರಿಣಾಮ ಬೀರುವುದಿಲ್ಲವೋ, ಕೆಮ್ಮಿನ ಔಷಧ ತಗೊಂಡ ಜೊತೆಗೆ ಕೆಮ್ಮಿನ ಔಷಧನೂ ತಗೊಂಡಂತ ಅಂದರೆ ಬೋಂಡ, ನಮ್ಮಲ್ಲಿ ಅದಕ್ಕೂ ಕೆಮ್ಮಿನ ಔಷಧ ಅಂತ ಕರೀತಾರೆ. ಒಂದು ಹೋಗೋ ಔಷಧ, ಒಂದು ಬರೋ ಔಷಧ. ಬೋಂಡ ಕರ್ಕೊಂಡು ತಿಂದರೆ ಕೆಮ್ಮು ಬರ್ತದೆ, ಅದು ಬೋಂಡ ಬರೆಸೋ ಔಷಧ. ಡಾಕ್ಟ್ರ್ ಕೊಟ್ಟ ಔಷಧ ಅದಲ್ಲ, ಅದು ಹೋಗೋ ಔಷಧ. ಅವೇನು ಮಾಡಿದ ಅಂದರೆ ಈ ಔಷಧ ತೊಗೊಳ್ರಿ ಅಂತ ಇಷ್ಟೇ ಹೇಳ್ದ, ಅಪಥ್ಯ ಮಾಡಬೇಡ್ರಿ ಅಂತ ಹೇಳಲಿಲ್ಲ ಅವನು. ಮರುದಿವ್ಸ ಹೋಗಿ ತೋರಿಸಿದ್ರು. 3 ದಿವಸ ಆದಮೇಲೆ, ಏನು ಡಾಕ್ಟ್ರ ಔಷಧ ಕೊಟ್ಟರೆ ಹೋಗೇ ಇಲ್ಲಲ್ಲ ಅಂತ. ಏನು ತಿಂದ್ರಿ ಅಂತ ಕೇಳ್ದ. ಆ್ಯಸ್ ಯೂಜುವಲ್ ಅಂದವ. ಏನು ಆ್ಯಸ್ ಯೂಜುವಲ್ ಅಂದರೆ, ನಾವು ಎಲ್ಲ ಕಡೆ ಊಟಕ್ಕೆ ಹೋಗ್ಬೇಕಾಗ್ತಿರ್ತದೆ. ಅವರು ಅಂಬೋಡಿ ಕಡ್ದು ಹಾಕಿದ್ರು, ಅಂಬೋಡಿ ತೊಗೊಂಡೆ. ಬೋಂಡ ಕಡ್ದು ಹಾಕಿದ್ರು, ಬೋಂಡ ತೊಗೊಂಡೆ. ಕಡುಬು ತೊಗೊಂಡೆ. ಕೆಮ್ಮೆ ಹಂಗ್ರಿ ಹೋಗಬೇಕು ಅಂದ. ಹಾಗಾದರೆ ಏನಾಯಿತು? ಔಷಧ ಪರಿಣಾಮ ಬೀರಲಿಲ್ಲ. ಕಾರಣ ಏನು ಅಂದರೆ ಅಪಥ್ಯ ಮಾಡಿದ್ದು. ಹಾಗಾದರೆ ಏನು ದಾನ ಮಾಡಬೇಕು ಅಂತ ಶಾಸ್ತ್ರ ಹೇಳುವುದಲ್ಲ, ಹೇಗೆ ಮಾಡಬಾರ್ದು ಅಂತೂ ತಿಳಿಸ್ಬೇಕಲ್ಲ. ತಿಳಿಸದೇ ಹೋದರೆ ನಮ್ಮ ದಾನ ಪರಿಪೂರ್ಣ ದಾನವಾಗುವುದಿಲ್ಲ, ನಮ್ಮ ಯಜ್ಞ ನಮ್ಮ ತಪಸ್ಸು ಪರಿಪೂರ್ಣ ಆಗೋದಿಲ್ಲ, ಅರ್ಧ ಆಗ್ತದೆ. ಹಾಗೆ ಅರ್ಧ ಆಗಬಾರದು ಅನ್ನುವ ಉದ್ದೇಶದಿಂದ ಮತ್ತು ಕೃಷ್ಣ ಈ ಅಧ್ಯಾಯದಲ್ಲಿ ಪೂರ್ಣವಾಗಿ ಹೇಳಲಿಕ್ಕೆ ಹೊರಡುತ್ತಾನೆ. ಪ್ರಾಸ್ತಾವಿಕವಾಗಿ ಮೊದಲು ಕೆಲವು ಮಾತು ಕೃಷ್ಣನೇ ತಗೊಂಡಿದ್ದು. ಅರ್ಜುನ ಕೇಳ್ತಾನೆ, ಕೃಷ್ಣ ನೀನು ಹಿಂದಿನ ಅಧ್ಯಾಯದಲ್ಲಿ ಹೇಳುವಾಗ ಯೇ ಶಾಸ್ತ್ರವಿಧಿ ಮುತ್ಸೃಜ್ಯ ಯಜಂತೆ ಶ್ರದ್ಧಯಾನ್ವಿತಾ ತೇಷಾಂ ನಿಷ್ಠಾತು ಕಾ ಕೃಷ್ಣ ಸತ್ವಮಾಹೋ ರಜಸ್ತಮ. ನೀನು ಏನು ಮಾಡಿದರೂ ಶಾಸ್ತ್ರಕ್ಕೆ ಅನುಸಾರವಾಗಿ ಮಾಡು ಅಂತ ಹೇಳಿಬಿಟ್ಟ ಕೊನೆಗೆ. ನಿನ್ನೆ ಕೇಳುವಾಗ ಆ ಮಾತು ಕೇಳಿದ್ವಿ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯ ಅಕಾರ್ಯ ವ್ಯವಸ್ಥಿತೌ. ಇದನ್ನು ಮಾಡಬಾರದು, ಇದನ್ನೇ ಮಾಡಬೇಕು ಅನ್ನುವ ವ್ಯವಸ್ಥೆಯನ್ನು ಮಾಡಿಕೊಟ್ಟದ್ದು ಶಾಸ್ತ್ರ. ನಮ್ಮದೇನೇ ಕಂಪ್ಲೇಂಟ್ ಇರಲಿ, ನೆನಪಿಟ್ಟುಕೊಳ್ಳ್ರಿ, ಶಾಸ್ತ್ರದ ಬಗ್ಗೆ ನಮಗೆ ಅನೇಕರಿಗೆ ಪ್ರತಿನಿತ್ಯದಲ್ಲಿಯೂ ಕೂಡ ಅನೇಕ ಕಂಪ್ಲೇಂಟ್ ಬರ್ತದೆ. ನನಗೂ ಬರ್ತದೆ, ನಿಮಗೂ ಬರ್ತದೆ. ಅದೇನು ಬರಬಾರದು ಅಂತೇನಿಲ್ಲ.
ಅತ್ಯಂತ ಪ್ರಾಮಾಣಿಕವಾಗಿ ಹೇಳುವುದಾದರೆ ಪ್ರತಿಯೊಬ್ಬರಿಗೂ ಶಾಸ್ತ್ರದ ಕೆಲವು ಮಾತುಗಳನ್ನು ಕೇಳಿದಾಗ ಹೀಗ್ಯಾಕೆ ಮಾಡಿದ್ದಾರೆ ಶಾಸ್ತ್ರದಲ್ಲಿ, ಇದು ತೊಂದರೆ ಆಗ್ತದಲ್ಲ ಅಂತ ನಮಗೆ ಅನಿಸ್ತದೆ. ನಮ್ಮ ಅನುಭವಕ್ಕೂ ಬಂದಿರ್ತದೆ, ಸಹಜ ಅದು, ಅದನ್ನು ಅಲ್ಲಗಳೆಯುವುದಿಲ್ಲ. ಆದರೆ ನಾನು ಹೇಳುವುದೇನು ಅಂದರೆ, ತೊಂದರೆಗಳಲ್ಲಿ ತಾತ್ಕಾಲಿಕ ತೊಂದರೆ, ಶಾಶ್ವತ ತೊಂದರೆಗಳು ಅಂತ ಹೇಳಿರ್ತದೆ ರೀ. ಯಾವಾಗಲೂ ನಾವು ತಾತ್ಕಾಲಿಕವಾಗಿ ಬರುವ ತೊಂದರೆಗಳನ್ನು ಕಂಡುಕೊಂಡು ಯಾಕೆ ಹೀಗೆ ಮಾಡಿತು ಶಾಸ್ತ್ರ ಅಂತ ಪ್ರಶ್ನೆ ಮಾಡ್ತೇವೆ. ಅದು ನಮಗೆ ಶಾಶ್ವತವಾದ ಆಪತ್ತಿನಿಂದ ಪರಿಹರಿಸಬೇಕು ಅಂತ ಹೊರಟಿರ್ತದೆ. ಶಾಶ್ವತವಾಗಿ ನಮಗೆ ದುಃಖ ಆಗಬಾರದು ಅಂತ ಪರಿಹಾರ ಮಾಡಲಿಕ್ಕೆ ಹೊರಟ ಪ್ರಸಂಗದಲ್ಲಿ ತಾತ್ಕಾಲಿಕವಾಗಿ ದುಃಖ ಆಗುವುದು ಸಹಜ. ಅದು ವೈದ್ಯನೊಬ್ಬ ನಮಗೆ ರೋಗವನ್ನು ಪರಿಹಾರ ಮಾಡಬೇಕು ಅನ್ನುವುದಕ್ಕಾಗಿ ಇಂಜೆಕ್ಷನ್ ಚುಚ್ಚಿದಾಗ ಇವನು ಯಾಕ್ರಿ ಚುಚ್ತಾನೆ, ಮೊದಲೇ ಆರಾಮಿಲ್ಲ ಅಂತ ಪಡ್ಕೊಂಡು ಬಂದೀನಿ ಅಂದರೆ ಆ ಅನಾರೋಗ್ಯವನ್ನು ಓಡಿಸಬೇಕು ಅಂತ ಈ ಚುಚ್ಚುವಿಕೆ. ಹಾಗಾದರೆ ನಮಗೆ ಶಾಸ್ತ್ರಗಳನ್ನು ಓದಿದಾಗ, ಆಚರಣೆ ಮಾಡುವಾಗ ಕೆಲವು ಡಿಫಿಕಲ್ಟೀಸು, ಕೆಲವು ಸಮಸ್ಯೆಗಳು ಎದುರಾದರೆ ಅದರ ಅರ್ಥ ಏನು ಅಂದರೆ ಇದು ಶಾಸ್ತ್ರದ ದೋಷ ಅಲ್ಲ. ಶಾಸ್ತ್ರವು ಶಾಶ್ವತವಾದ ಪರಿಹಾರ ನೀಡುವ ಕಾಲದಲ್ಲಿ ತಾತ್ಕಾಲಿಕವಾದ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. ನಾವು ಅದನ್ನು ಗಮನಿಸೋದಿಲ್ಲ. ನಮಗೇನು ಅಂದರೆ ಯಾವಾಗಲೂ ಇನ್ಸ್ಟಂಟ್ರಿ, ಯಾವಾಗಲೂ ಈಗಿಂದೀಗ ಪರಿಹಾರ ಆಗಬೇಕು, ಈಗಿಂದೀಗ ವ್ಯವಸ್ಥೆ ಆಗಬೇಕು, ಎಲ್ಲ ಈಗಿಂದೀಗ. ಏನು ಈಗಿಂದೀಗ ಗರ್ಭದಲ್ಲಿದ್ದ ಶಿಶು ಈಗಿಂದೀಗ ಬರೋದಿಲ್ಲ, 9 ತಿಂಗಳು ಕಾಯಬೇಕಾಗ್ತದೆ. ಸಾಲಿಗೆ ಹೋದ ಕೂಡಲೇ ಅಕ್ಷರ ಬರೋದಿಲ್ಲ, 4-6 ವರ್ಷ ಕಾಯಬೇಕಾಗ್ತದೆ. ಎಲ್ಲವೂ ಈಗಿಂದೀಗ ಅನ್ನೋದು ಇಲ್ಲ, ಹಾಗಿರುವುದಿಲ್ಲ ಜೀವನದಲ್ಲೆಲ್ಲೂ ಕೂಡ. ಸರಿ, ಸತ್ಯ. ನನಗೆ ಇವತ್ತು ತೊಂದರೆ ಅನಿಸುತ್ತದೆ ಶಾಸ್ತ್ರವನ್ನು ಓದಿದಾಗ. ಆ ತೊಂದರೆ ಅದು ತಾತ್ಕಾಲಿಕವಾದ ತೊಂದರೆಯೇ ಹೊರತಾಗಿ ಶಾಶ್ವತವಾದ ತೊಂದರೆಯಲ್ಲ. ಶಾಸ್ತ್ರದ ಉದ್ದೇಶ ದೀರ್ಘಕಾಲಕ್ಕೆ ನಮಗೆ ಸುಖವಾಗಿ ಇಡಬೇಕು ಅನ್ನುವುದರ ಉದ್ದೇಶ ಇಟ್ಟುಕೊಂಡು ಆ ನಿಯಮಗಳನ್ನು ಮಾಡ್ತಾ ಇದೆ. ಹಾಗಾಗಿ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತವು. ಅರ್ಜುನ, ಮಾಡಬೇಕು ಮಾಡಬಾರದು ಎರಡಕ್ಕೂ ಶಾಸ್ತ್ರ. ಅವನಂದೇ ಬಿಟ್ಟ. ಅಲ್ಲ, ಕೆಲವರಿಗೆ ಹೀಗಿರ್ತದೆ ಪರಿಸ್ಥಿತಿ, ಅವರಿಗೆ ಶಾಸ್ತ್ರ ಗೊತ್ತಿರೋದಿಲ್ಲ. ಅವರಿಗೆ ಗೊತ್ತಿಲ್ಲ ಅಲ್ಲ, ಅವರ ಅಪ್ಪನಿಗೂ ಗೊತ್ತಿರೋದಿಲ್ಲ. ಅವರಪ್ಪನಿಗೆ ಅಲ್ಲ, ಅವರಪ್ಪನಿಗೂ ಗೊತ್ತಿರೋದಿಲ್ಲ. ಪಿತೃಪಿತಾಮಹ ಪ್ರಪಿತಾಮಹರು 3 ಜನರಿಗೂ ಕೂಡ ಶಾಸ್ತ್ರದ ಗಂಧವೂ ಶಾಸ್ತ್ರದ ಗಾಳಿಯೂ ಇರುವುದಿಲ್ಲ. ಆದರೆ ಶ್ರದ್ಧೆಯಿಂದ ಕರ್ಮಗಳನ್ನು ಮಾಡ್ತಾ ಬಂದಿರ್ತಾರೆ. ನಮ್ಮಪ್ಪ ದೇವರ ಪೂಜೆ ಮಾಡ್ತಿದ್ದ, ನನಗಿಷ್ಟು ಹೇಳಿಕೊಟ್ಟಾನ, ನಾ ಇಷ್ಟು ಮಾಡ್ತೀನಿ. ಅವ ಅಂತಾನೆ, ನಮ್ಮಪ್ಪ ನನಗಿಷ್ಟು ಹೇಳಿದ್ದ, ನಾ ಇಷ್ಟು ಮಾಡ್ತೀನಿ. ನಿಮ್ಮ ಶಾಸ್ತ್ರಗಿಸ್ತು ನಮಗೆ ಗೊತ್ತಿಲ್ಲರಪ್ಪ, ನಿಮ್ಮ ಶಾಸ್ತ್ರಗಿಸ್ತು ನಮಗೆ ಗೊತ್ತಿಲ್ಲ. ಅರ್ಜುನನ ಪ್ರಶ್ನೆ ಎಷ್ಟು ಚೆಂದ ಆಗಿದೆ ನೋಡ್ರಿ. ಇವ್ರ ಗತಿ ಏನು ಹಂಗಾರೆ ಹೇಳಿ ನೋಡಂತ ಕೃಷ್ಣ. ನೀನಂದು ಎಲ್ಲವೂ ಶಾಸ್ತ್ರೋಕ್ತವಾದದ್ದನ್ನೇ ಮಾಡಬೇಕು ಅಂತ ನೀನು ಅನ್ನೋದಾದರೆ ನಮ್ಮ ಪ್ರಶ್ನೆ ಏನು ಅಂದರೆ, ಅವನಿಗೆ ಶಾಸ್ತ್ರ ಗೊತ್ತಿಲ್ಲ. ಅವನಿಗೆ ಅಲ್ಲ, ಅವರ ಅಪ್ಪನಿಗೂ ಗೊತ್ತಿಲ್ಲ ಅಂತಿರ್ತೀವಲ್ಲ. ನಿಂದೇನೋ ನಿಮ್ಮ ಅಪ್ಪಂದು ಅಂತಿರ್ತೀವಲ್ಲ. ಅರ್ಜುನ ಅದನ್ನೇ ಕೇಳ್ತಾನೆ. ಅವನು ವಂಶ ಪಾರಂಪರ್ಯವಾಗಿ ಬಂದ ಪೂಜೆ ಮಾಡ್ತಾ ಇದ್ದಾನೆ. ಯಾರ್ದೋ ಮನೆಯಲ್ಲಿ ನನಗೆ ಅನೇಕ ಕಡೆಗೆ ಪೂಜೆಗೆ ಹೋದಾಗ ಸಿಕ್ಕಿದ್ದುಂಟು. ಏನೇನೋ ಕಾಯಿನ್ ಇಟ್ಕೊಂಡಿರ್ತಾರೆ, ಏನೇನೋ ಪ್ರತಿಮೆಗಳನ್ನು ಇಟ್ಕೊಂಡಿರ್ತಾರೆ. ಇವೆಲ್ಲ ಯಾಕೆ ಇಟ್ಕೊಂಡಿರಿ ಅಂತ ನಾನು ಕೇಳಿದ್ರೆ, ಆಚಾರ್ಯ ನಮಗವೇನು ಗೊತ್ತಿಲ್ಲ, ನಮ್ಮಪ್ಪ ಮಾಡ್ತಿದ್ದ, ನಾವು ಇಟ್ಕೊಂಡೀವಿ. ಅಲ್ಲ, ನಿಮ್ಮಪ್ಪನ ಕೇಳಬೇಕೋ ಬೇಡವೋ? ನಮ್ಮಪ್ಪ ಹೇಳಿದ್ದ, ನಮ್ಮ ಅಪ್ಪನ ಕಾಲದಿಂದದ ಮಾಡು ಅಂತ ಹೇಳಿದ್ದ, ನಾವು ಮಾಡ್ತಿದ್ದೀವಿ. ಎಷ್ಟೋ ಜನರ ಮನೆಯಲ್ಲಿ ಆ ಪ್ರತಿಮೆಗಳು ಯಾರದ್ದು, ಯಾಕೆ, ಏನೋ ಗೊತ್ತಿಲ್ಲ, ಆದರೆ ಶ್ರದ್ಧೆಯಿಂದ ಮಾಡ್ತಾರೆ. ನಮ್ಮ ತಂದೆ ಕೊಟ್ಟ ಪ್ರತಿಮೆಗಳು, ನಮ್ಮ ಮನೆಯ ನಮ್ಮ ಪೂರ್ವಿಕರ ಪ್ರತಿಮೆಗಳಿವು, ನಾವು ಮಾಡಬೇಕು ಅಂತ ಮಾಡ್ತೇವೆ. ಅದೊಂದು ಯಾವುದೋ ಹೋಮ ಮಾಡ್ತಾರೆ. ಇದು ಯಾಕೆ ಮಾಡ್ತೀರಿ, ಇದೆಲ್ಲದ ಹೋಮ ಏನೋ ಗೊತ್ತಿಲ್ಲ, ನಮ್ಮ ತಂದೆ ಮಾಡ್ತಿದ್ದೀವಿ. ಆದರೆ ಮಾಡುವಾಗ ಒಳ್ಳೆ ಶ್ರದ್ಧೆಯಿಂದ ಮಾಡ್ತಾನೆ. ಅರ್ಜುನ ಕೇಳ್ತಾನೆ, ಶಾಸ್ತ್ರದ ವಿಧಿ ಗೊತ್ತಿಲ್ಲ, ಮಾಡುವಾಗ ಮಾತ್ರ ಶ್ರದ್ಧೆಯಿಂದ ಮಾಡ್ತಿರ್ತಾನೆ. ಅಂಥವರಿಗೆ ಏನು ಫಲ ಆಗ್ತದೆ ಹೇಳಿ ನೋಡ. ಹಾಗಿದ್ರೆ ನೀನಂತಿ ಶಾಸ್ತ್ರ ಗೊತ್ತಿಲ್ಲದೆ ಹೋದರೆ, ಮಾಡದೆ ಹೋದರೆ ಫಲ ಇಲ್ಲ, ಅವನಿಗೆ ಗತಿ ಇಲ್ಲ ಅಂದೆಲ್ಲ ಈಗ ಹೇಳವನಿಗೆ. ಮನೆಯಲ್ಲಿ ಗಂಡು ಮೊಮ್ಮಕ್ಕಳು ಇದ್ದು ಅಂತ ಇಟ್ಕೊಳ್ರಿ, ಸುಮ್ಮನೆದಷ್ಟ ಅಂತ ಹೇಳ್ತೀನಿ, ಲಘು ತಿಳಿತದ ಅಂತ ಹೇಳಿ. ಆ ಗಂಡು ಮೊಮ್ಮಕ್ಕಳು 3 ವರ್ಷ 4 ವರ್ಷ ಆದ್ಕೊಳ್ಳಿ ಸ್ವಲ್ಪ ತೊದಲು ನುಡಿ ಬರ್ತಿರ್ತಾವೆ. ಇವ ಅಪ್ಪನೋ ಅಜ್ಜನೋ ದೇವ್ರ ಪೆಟ್ಟಿಗೆ ತೆಗೆದು ಕೂತಿರ್ತಾನೆ. ಇವು ಹಠ ಮಾಡ್ಲಿಕ್ಕೆ ಶುರು ಮಾಡ್ತಾವೆ, ನನಗೂ ದೇವ್ರ ಪೆಟ್ಟಿಗೆ ಬೇಕು, ನಾನೂ ಪೂಜಾ ಮಾಡ್ತೀನಿ ಅಂತ ತಿಳ್ಕೊಂಡು. ಅದೊಂದು ಗಂಟೆ ಇಟ್ಕೊಂಡಿರ್ತದೆ, ಅದೊಂದು ಪೆಟ್ಟಿಗೆ ಇಟ್ಕೊಂಡಿರ್ತದೆ, ಅದೊಂದೇನೋ ಕೃಷ್ಣನ ಇಟ್ಕೊಂಡಿರ್ತದೆ, ಅದೊಂದೇನೋ ನೀರು ಹಾಕ್ತಿರ್ತದೆ. ಎಷ್ಟು ಚಂದ ಮಾಡ್ತಿರ್ತಾರೆ ಪೂಜಾ. ಹೇಳ್ತೀನಿ, ಆ ಕೂಸು ಎಲ್ಲರ ಇಷ್ಟ ಸಾಕಾಗಿರ್ತದೆ ರೀ ಅವ್ರ ಅಪ್ಪ ಅಮ್ಮಗೆ. ಪೇಪರ್ ಒಳಗೆ ಟಿ ವಿ ಒಳಗೆ ಕೊಡೋದೊಂದು ಬಾಕಿ ಉಳಿದಿರ್ತದೆ.
ಇದು ಯಾವಾಗ ಪೇಪರ್ ಟಿ ವಿ ಇದ್ದ ಕಾಲಕ್ಕೆ ಈಗೇನು ಸಮಸ್ಯೆ ಇಲ್ಲೇ ಇಲ್ಲ. ಫೇಸ್ಬುಕ್ ಒಳಗೆ ಲೈವ್ ಇಟ್ಬಿಟ್ಟಿರ್ತಾರೆ ರೀ. ದೇಖಿಯೇ ದೇಖಿಯೇ, ನೋಡ್ರಿ ಚೆನ್ನಾಗಿ ನೋಡ್ರಿ. ನನ್ನ ಮಗು 3 ವರ್ಷದ್ದು ಬೆಳಗಾಗಿ ಎದ್ದು ಹಣೆಗೆ ನಾಮ ಬರೆದುಕೊಂಡು ಪೂಜೆಗೆ ಕೂತಿದೆ. ಏನು ಆನಂದ ಆಗುತ್ತೋ ಇಡೀ ಜಗತ್ತಿಗೆ ತೋರಿಸ್ಕೊಂಡು ಬಂದಾಗೇ ಒಂದು ಆನಂದ. ಅದು ಮಾಡಿದಕ್ಕಿಂತ ಇವು ತೋರಿಸಿದ್ದೇ ಹೆಚ್ಚು. ಹಾಗಿದ್ದರೆ ಆ ಮಗು ಪೂಜೆ ಮಾಡ್ತದಲ್ಲ, ಮಂತ್ರ ಬರೋದಿಲ್ಲ, ತಂತ್ರ ಬರೋದಿಲ್ಲ. ಪೂಜೆ ಮಾಡುವಾಗ ಎಷ್ಟು ಮುದ್ದಾಗಿ ಮಾಡ್ತಿರ್ತದೆ ಅಂದರೆ ನೋಡಿದರೆ ಹಿರಿಯರಿಗೂ ನಾಚಿಕೆಯಾಗಬೇಕು. ನಾವೇ ಅಷ್ಟು ಚಂದ ಮಾಡೋಂಗಿಲ್ಲ ಪೂಜೆ ಅಂತ ಅನ್ನಿಸ್ಬೇಕು. ಯಾರಿಗೆ, ಯಾವ ವ್ಯಕ್ತಿಗೆ ಮಂತ್ರತಂತ್ರ ಬರುತ್ತೋ ಅವನಿಗೆ ಆ ಮಗು ಮಾಡುವ ಪೂಜೆಯನ್ನು ನೋಡಿ ಶೇಮ್ ಆಗುತ್ತೆ. ಅಯ್ಯೋ ಏನು ರೀ ಅಷ್ಟು ಚಂದ ನಮಗೂ ಬರೋದಿಲ್ಲ, ಅದಕ್ಕೇನೂ ಬರೋದಿಲ್ಲ, ಕೋಡಿಗೆ ಮಂತ್ರ ಬರೋಂಗಿಲ್ಲ, ತಂತ್ರ ಬರೋಂಗಿಲ್ಲ. ಬಲಗೈಯಾಗ ಗಂಟಿ ಹಿಡ್ಕೊಂಡು ಎಡಗೈಯಾಗ ಹಲಗಾರ್ತಿ ಇಟ್ಕೊಂಡಿರ್ತದೆ. ಇದು ಪಾಪ ಅದು ಡಂಗ್ 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 ಅಂತಿರ್ತದೆ. ಇದನ್ನು ಕೂತಿ ಅಯ್ಯಯ್ಯ ಎಷ್ಟು ಚಂದ ಮಾಡ್ತದೆ, ನನ್ನ ಕೂಸಿದು ಅನ್ಕೋತ ಕೂತಿರ್ತದೆ. ಇದು ಅಲ್ಲಿ ಶ್ರದ್ಧೆ ಕಾಣ್ತಾ ಇದೆ, ಶಾಸ್ತ್ರಜ್ಞಾನ ಕಾಣ್ತಾ ಇಲ್ಲ. ಯಾರು ಮಂತ್ರಗಳನ್ನು ಕಲಿಯದೆ, ಯಾರು ತಂತ್ರಗಳನ್ನು ತಿಳಿಯದೆ ಕೇವಲ ಶ್ರದ್ಧೆಯಿಂದ ಪೂಜೆ ಮಾಡ್ತಾರಲ್ಲ, ಅವರ ಪೂಜೆಗೂ ಈ ಮಕ್ಕಳ ಪೂಜೆಗೂ ಬಹಳ ಅಂತರವೇನಿಲ್ಲ. ನಾನು ಹೇಳಿದ್ದು ನಿಮ್ಮ ಮನಸ್ಸಿಗೆ ನೋವು ಅನಿಸಿದರೆ ಬಹಳ ಒಳ್ಳೆಯದು. ನೋವು ಆಗಲಿ ಅಂತ ಹೇಳುತ್ತಿದ್ದೇನೆ. ಇನ್ನೂ ಎಷ್ಟು ದಿವಸದವರೆಗೂ ನಾವು ಬಾಲಕರಾಗಿ ಉಳಿಯಬೇಕು? ಇನ್ನೂ ಎಷ್ಟು ದಿವಸದವರೆಗೂ ನಮ್ಮ ಬಾಲ್ಯ ಬುದ್ಧಿ ಹೋಗಬಾರದು? ಏನ್ರಪ್ಪ ನಮ್ಮಪ್ಪ ಹೇಳ ನಾಟ್ ಮಾಡ್ಕೋದು, ಎಷ್ಟು ದಿವಸ ಹೇಳೋರು ಇದನ್ನೇ? ಸ್ವಲ್ಪ ಮುಂದೆ ಹೋಗೋದು ಬೇಡವಾ? ಇಷ್ಟು ದಿವಸ ಮಾಡಿದ್ದಕ್ಕೇನು ಫಲ, ಅದಕ್ಕೆ ಉತ್ತರ ಹೇಳ್ತೀವಿ. ಇಲ್ಲೇ ಕೂಡಬೇಕು ಅಂತೇನು ಇಲ್ವಲ್ಲ. ನಾನು ಯಾಕೆ ಹೇಳಿದೆ ಅಂದರೆ, ಆ ಮಗುವಿನ ದೃಷ್ಟಾಂತ ಹೇಳಿದ್ದು ಮಂತ್ರತಂತ್ರಗಳು ಗೊತ್ತಿಲ್ಲದ ಹಿರಿಯ ಮಾಡಿದ ಪೂಜೆಯು ಆ ಮಗು ಮಾಡಿದ ಪೂಜೆಗೆ ಏನೂ ಭೇದವಿಲ್ಲ. ಹಾಗಾದರೆ ಆ ಮಗುವಿನ ಪೂಜೆ ನಮ್ಮ ಪೂಜೆ ಭಿನ್ನವಾಗಬೇಕಾಗಿದ್ದರೆ ಸ್ವಲ್ಪ ಮುಂದೆ ಹೋಗಬೇಕಲ್ಲ, ಸ್ವಲ್ಪ ಮಂತ್ರತಂತ್ರ ಕಲಿಬೇಕಲ್ಲ. ಒಂದು ಸ್ವಲ್ಪ ಕಲಿಯೋಣ. ಇವತ್ತು ಬರೇ ಅಭಿಷೇಕದ ಮಂತ್ರ ಅಷ್ಟೇ ಕಲಿಯೋದು. ಇನ್ನು 6 ತಿಂಗಳು ಬೇರೆ ಮಂತ್ರ ಇಲ್ಲರಪ್ಪ ನಮ್ಮದು. ಈ 6 ತಿಂಗಳ ತನಕ ಬರೀ ಅಭಿಷೇಕ ಮಂತ್ರ ಅಷ್ಟೇ ಕಲಿಯೋದು. ದೇವ್ರಿಗೆ ಅಭಿಷೇಕ ಮಾಡೋದು, ವರ್ಷ ಎತ್ತಿಟ್ಬಿಡೋದು ಅಷ್ಟೇ. ನೈವೇದ್ಯ 6 ತಿಂಗಳಾದ್ಮೇಲೆ ಮಾಡೋದು. ಅರ್ಜೆಂಟೇ ಅದು ದೇವರಿಗೆ ನೈವೇದ್ಯಕ್ಕೆ, ನಿಮ್ಮ ನೈವೇದ್ಯಕ್ಕೆ ಇಲ್ಲ ಗಾಬರಿ ಆಗ್ತಿದ್ರೆ ಮೊದಲು 6 ತಿಂಗಳು ನೈವೇದ್ಯ ಅಷ್ಟೇ ಮಾಡಿಬಿಡ್ರಿ. ಸ್ನಾನ ಮುಂದೆ 6 ತಿಂಗಳಾದ್ಮೇಲೆ ಮಾಡಿಸ್ರಿ, ಏನು ಸಮಸ್ಯೆ ಇಲ್ಲ. ಅವನಿಗೇನು ಸ್ನಾನ ಮಾಡಬೇಕು ಅಂತ ಅವನಿಗೇನದ ಹರ್ಕತ್ ಇಲ್ಲೇ ಇಲ್ಲ, ಏನು ಹರ್ಕತ್ತೂ ಇಲ್ಲ ಅವನಿಗೆ. ಆದರೆ ಕಲಿರಿ, ದಯಮಾಡಿ ಕಲಿರಿ, ಬಿಡಬೇಡ್ರಿ. ಕೃಷ್ಣ ಅರ್ಜುನ ಕೇಳಿದ್ದು ಕಲಿಯದೇ ಇದ್ದ ಪ್ರಸಂಗ ಉಂಟು. ಆಗ ಅವ್ರಿಗೇನಾಗತ್ತೆ ಅಂತ, ಶ್ರದ್ಧೆಯಿಂದ ಮಾಡ್ತಾನಲ್ಲ ಅಂತ ಕೃಷ್ಣ ಉತ್ತರ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅರ್ಜುನ ಭಾರಿ ವಿಚಿತ್ರ. ನೀ ಕೇಳಿದ ಪ್ರಶ್ನೆ ಭಾಳ ಚಂದದ. ಯಾವಾಗಲೂ ಪ್ರಶ್ನೆ ಕೇಳಿದವನಿಗೆ ನೀ ಚಲೋ ಕೇಳಿ ಅಂತ ಹೇಳ್ಬೇಕ್ರಿ. ಯಾಕಂದ್ರೆ ಅವು ಮುಂದಿನ ಸಲ ಪ್ರಶ್ನೆ ಕೇಳೋ ಧೈರ್ಯ ಮಾಡ್ತಾನವ. ಏನು ಅಪ್ಪದ ಪ್ರಶ್ನೆ ಕೇಳ್ತೀಯೋ, ನರಕಕ್ಕೆ ಹೋಗ್ತಿ, ಸೀದಾ ನೆನಪಿಟ್ಟುಕೋ. ಇಂಥ ಪ್ರಶ್ನೆ ಕೇಳಿದವರು ಇವತ್ತು ಎಲ್ಲಿದ್ದಾರಂತ ತಿಳ್ಕೊಂಡು ಅಲ್ಲೇ ಅವ ಕೇಳೇ ಬಿಟ್ಟಂತ ಆಚಾರಿಗೆ. ನಿಮಗೆ ಹೆಂಗೆ ಗೊತ್ತಾತು ಆಚಾರ? ಅವರು ಅಲ್ಲೇ ಇದ್ದಾರಂತ ನಿಮಗೆ ಹೆಂಗೆ ಗೊತ್ತಾತು? ಆಚಾರು ಕೆಟ್ಟಿದ್ರಿ, ಅವ್ರು ಹೇಳೇ ಬಿಟ್ರು. ಅದ್ರ ಕೀಲಿಕೈ ನನ್ನ ಕಡೆನೇ ಅದು ಅಪ್ಪಿ, ಅದ್ರ ಕೀಲಿಕೈ ನನ್ನ ಕಡೆನೇ ಅದ, ನಾನೇ ಕಳಿಸ್ತೀನಿ ಅವ್ರನ್ನೆಲ್ಲರನ್ನೂ. ಅವ ಅಂದ, ನೀವು ಆಚಾರ ಅಲ್ಲ, ನರಕದ ಏಜೆಂಟು ಅಂದವ ಅಷ್ಟೇ. ಹಾಗಾದರೆ ಪ್ರಶ್ನೆ ಕೇಳಿದವನಿಗೆ ಹೆದರಿಸಬಾರ್ದು, ಪ್ರಶ್ನೆ ಕೇಳಿದವನಿಗೆ ಬೆದರಿಸಬಾರ್ದು. ಪ್ರಶ್ನೆಯನ್ನು ಕೇಳಿದರೆ ಅದನ್ನು ಶ್ರದ್ಧೆಯಿಂದ ಕೇಳಿಸಿಕೊಂಡು ಮತ್ತೊಂದು ಬಾರಿ ಅವನಿಗೆ ಪ್ರಶ್ನೆ ಕೇಳುವಂತೆ ಮಾಡಬೇಕು. ನಿಮಗೆ ಹೇಳ್ತೀನಿ, ಆಶ್ಚರ್ಯ ಅನ್ನಿಸ್ತದೆ. ನಮ್ಮ ಶಾಸ್ತ್ರದಲ್ಲಿ ಎಂತಹ ಅವಕಾಶಗಳನ್ನು ಕೊಟ್ಟಿದ್ದಾರೆ ಗೊತ್ತಾ? ವೇದವ್ಯಾಸ ದೇವರಿಂದ ಪ್ರಾರಂಭ ಮಾಡಿಕೊಂಡು ಇವತ್ತಿನವರೆಗಿನ ಎಲ್ಲ ಗ್ರಂಥಕಾರರು, ವ್ಯಾಖ್ಯಾನಕಾರರು ನಿಮಗೆ ಏನೇನು ಪ್ರಶ್ನೆಗಳು ಬರುತ್ತೋ ಎಲ್ಲ ಪ್ರಶ್ನೆಗಳನ್ನು ಕೇಳ್ರಿ ಅಂತ ಅವಕಾಶ ಕೊಟ್ಟಿದ್ದಾರೆ. ಪರೀಕ್ಷಿತ ಮಹಾರಾಜ ಶುಕಾಚಾರ್ಯರಿಗೆ ಪ್ರಶ್ನೆ ಕೇಳಿದರೆ ಏನಂದು ಗೊತ್ತಾ? ಸಾಧು ಪೃಷ್ಟಂ ತ್ವಯಾ ಬ್ರಹ್ಮನ್. ಫಸ್ಟ್ ಕ್ಲಾಸ್ ಪ್ರಶ್ನೆ ಕೇಳಿದೆ ನೋಡು ಅಂದ್ರೆ ಅವರು. ಅದು ಪ್ರಶ್ನೆ ತಪ್ಪೇ ಇರಲಿ, ಒಪ್ಪೇ ಇರಲಿ, ಏನೇ ಇರಲಿ,
ಅದನ್ನು ಕೇಳುವಾಗ ನಾವು ಹೀಗೆ ಹೇಳಬೇಕು, ನಿನ್ನ ಅಭಿಪ್ರಾಯ ಹೀಗಲ್ವೋ ಅಂತ ಅವನ ಪ್ರಶ್ನೆಯನ್ನು ನಾವು ತಿದ್ದಿ ಹೇಳಿದಾಗ ಅವನಿಗೆ ರಿಲೈಸ್ ಆಗ್ತದೆ, ಅಯ್ಯೋ ಹಿಂಗೆ ಕೇಳಬೇಕಾಗಿತ್ತಲ್ಲ ನಾನು ಅಂತ ಅವನಿಗೆ ಅನಿಸಿ ಮುಂದಿನ ಬಾರಿ ಕೇಳುವಾಗ ಸರಿಯಾಗಿ ತಿದ್ದುಕೊಳ್ತಾನೆ, ಕೇಳ್ತಾನೆ, ಧೈರ್ಯ ಬರ್ತದೆ. ಅದರಿಂದ ಏನಾಗ್ತದೆ ಗೊತ್ತೇನು, ಶಾಸ್ತ್ರದಲ್ಲಿ ಪ್ರವೇಶ ಸಿಗ್ತದೆ ಅವನಿಗೆ. ನೀವವ ಬಂದು ಕೂತು ಕೂಡಲೇ ಏನಾರ ಕೇಳಿದಿ ಮುಗೀತ್, ನೀನು ನಿಮ್ಮ ಮುತ್ಯ ಎಲ್ಲರೂ ಕೂಡ್ಕೊಂಡು ಸೀದಾ ಅಲ್ಲೇ ಅಂದರೆ ಅವ ನಾಳಿಂದ ಬರೋದೇ ಇಲ್ಲರಿ. ಅವ ಎಂದೂ ಹಂಗೆ ಮಾಡಬಾರ್ದು. ನಮ್ಮ ಶಾಸ್ತ್ರದಲ್ಲಿ ಎಂದೂ ಹಂಗೆ ಹೇಳಿಲ್ಲ. ಅರ್ಜುನ ಕೇಳಿದ ಪ್ರಶ್ನೆ ಕೇಳಿದರೆ ಕೃಷ್ಣ ಅಂತಾನೆ, ಏನು ಒಳ್ಳೆ ಪ್ರಶ್ನೆ ಕೇಳಿದೆಯೋ, ಬ್ಯೂಟಿಫುಲ್. ಶ್ರದ್ಧೆ ಇದೆ, ಮಂತ್ರತಂತ್ರಗಳು ಗೊತ್ತಿಲ್ಲ, ಶಾಸ್ತ್ರದ ಜ್ಞಾನವೇ ಗೊತ್ತಿಲ್ಲ. ವಾಸ್ತವಿಕವಾಗಿ ವಿದ್ಯಾಧಿರಾಜ ತೀರ್ಥರು ಒಂದು ವ್ಯಾಖ್ಯಾನ ಮಾಡ್ತಾರೆ. ವೇದ ಕೃಷ್ಣೋ ಅಧಿಗಂತವ್ಯ ಸರಹಸ್ಯೋ ದ್ವಿಜನ್ಮನ ಇತಿ ಶಾಸ್ತ್ರಜ್ಞಾನ. ಅದು ಮನುಸ್ಮೃತಿಯಲ್ಲಿ ಒಂದು ಮಾತುಂಟು. ನಮಗೆ ಮನುಸ್ಮೃತಿ ಅಂತಂದರೆ ಇವತ್ತು ಜಗಳಕ್ಕೆ ಬೇಕಾಗುವ ಒಂದು ಗ್ರಂಥ ಅಷ್ಟೇ ಬಿಟ್ಟು ಇನ್ನೇನಿಲ್ಲ. ಆ ಮನುಸ್ಮೃತಿಯಲ್ಲಿ ಹೇಳ್ತಾರೆ, ವೇದ ಕೃಷ್ಣ ಅಧಿಗಂತವ್ಯ ಸರಹಸ್ಯೋ ದ್ವಿಜನ್ಮನ. ಒಬ್ಬ ಬ್ರಾಹ್ಮಣನೆನಿಸಿಕೊಂಡವನು ಎಲ್ಲ ವೇದಗಳನ್ನು ವೇದಾಂಗಗಳನ್ನು ಕೂಡಿ ಅಧ್ಯಯನ ಮಾಡಿ ಅನಂತರದಲ್ಲಿ ದೇವರ ಪೂಜೆ, ಆರಾಧನೆ, ಯಜ್ಞ, ತಪಸ್ಸು, ದಾನಗಳನ್ನು ಮಾಡಬೇಕು. ಇಷ್ಟು ಮನುಸ್ಮೃತಿಯಲ್ಲಿ ಹೇಳಲಾಗಿದೆ. ಆತ ಓದಿಲ್ಲ, ಆತ ಏನೂ ಓದಲಿಕ್ಕೆ ಹೋಗಲಿಲ್ಲ, ವೇದಗಳನ್ನು ಓದಲಿಲ್ಲ, ಶಾಸ್ತ್ರವನ್ನು ಓದಲಿಲ್ಲ. ಕೆಲವರಿಗೆ ಓದಬೇಕು ಅಂತನೋ ಇಚ್ಛೆ ಇದ್ದರೂ ಪರಿಸ್ಥಿತಿ ಹಂಗಿರಲಿಲ್ಲ ಆವತ್ತಿನ ಕಾಲದಲ್ಲಿ. ಇವತ್ತಿಗೂ ಹಾಗೇ ಇದೆ, ಇವತ್ತೇನು ಓದಬೇಕು ಅಂತ ಇಚ್ಛೆ ಇದೆ ಮನಸ್ಸಿನ ತುಂಬ, ಆದರೆ ವಾತಾವರಣ ಹಂಗಿಲ್ಲ. ಕೆಲವರಿಗೆ ಇಚ್ಛೆಯೇ ಇಲ್ಲ, ಕೆಲವರಿಗೆ ಇಚ್ಛೆಯೂ ವಾತಾವರಣವೂ ಕೂಡಿ ಬಂದಿಲ್ಲ, ಆದರೆ ತಪ್ಪಿ ಬ್ರಾಹ್ಮಣರಾಗಿ ಹುಟ್ಟಿಬಿಟ್ಟಿದ್ದಾರೆ. ಬೈ ಮಿಸ್ಟೇಕ್, ಏನು ಮಾಡಲಿಕ್ಕೆ ಬರೋದಿಲ್ಲ, ಹಾಗಾಗ್ತಿರ್ತದೆ. ಏನು ಪರಿಸ್ಥಿತಿ ಇದೆಯಲ್ಲ. ಕೃಷ್ಣ ಅಂತಾನೆ, ಶ್ರದ್ಧಾಮಯೋಯಂ ಪುರುಷಃ ಯೋಯತ್ ಶ್ರದ್ಧ ಸಯೇವ ಸಹ. ಅರ್ಜುನ, ಶ್ರದ್ಧೆಯಿಂದ ಪೂಜೆ ಮಾಡ್ತಾರೆ, ಅವರಿಗೇನು ಫಲ ಅಂತ ಕೇಳ್ತೀಯಲ್ಲ, ಆ ಶ್ರದ್ಧೆ ಎಂಥದ್ದು ಅನ್ನುವುದರ ಮೇಲೆ ಪೂಜೆಯ ಫಲ ಡಿಪೆಂಡ್ ಆಗಿದೆ. ಶ್ರದ್ಧೆ ಎಂಥದ್ದು ಹೇಳು ಮೊದಲು. ಅಲ್ಲ ಕೃಷ್ಣ, ಶ್ರದ್ಧೆ ಎಂಥದ್ದು ಅಂದರೆ, ಶ್ರದ್ಧೆ ಅಂದರೆ ಶ್ರದ್ಧೆ, ಮಡಿ ಅಂದರೆ ಮಡಿಪ, ಅದರೊಳಗೇನಿರ್ತದೆ ಮತ್ತೆ? ನಮ್ಮಲ್ಲಿ ಅಂತಿರ್ತಾರಲ್ಲ, ಮಡಿಲಿದ್ದೇನು ಏನು ರೀ ಹಿಂಗಂತೀರಿ, ಮಡಿ ಅಂದರೆ ಮಡಿ ಅಷ್ಟೇ. ಹಂಗಲ್ಲ, ಶ್ರದ್ಧೆ ಅಂದರೆ ಶ್ರದ್ಧೆ ಅಂತ ತಿಳಿಬೇಡ. ಶ್ರದ್ಧೆಯಲ್ಲಿ 6 ತರಹದ ಶ್ರದ್ಧೆಗಳಿವೆ, ನೆನಪಿಟ್ಟುಕೋ ಅಂದರು. 3 ಅಲ್ಲ 6 ಅಲ್ರಿ. 3 ಇದ್ದು 6 ಯಾವಾಗ? ಅದು ಮರಿ ಹಾಕಿರ್ತಾವೆ ಹಿಂದಿನ ದಿವಸ ಮರುದಿವ್ಸಕ್ಕೆ. ನಮ್ಮ ಸಣ್ಣವರಿದ್ದಾಗ ಹೇಳ್ತಿದ್ರಲ್ಲ, ನವಿಲ್ಗೆರಿ ಪುಸ್ತಕ ಇಟ್ಕೊಂಡು ಹೋದ್ರೆ ಮರುದಿವ್ಸ ಮರಿ ಹಾಕ್ತಾವಂತ ಹೇಳ್ತಿರಂಗಿಲ್ಲ. ಎಷ್ಟೋ ಮಂದಿ ಇಟ್ಕೊಂಡು ಹೋಗಿ ಶಾಲೆಯಾಗಿ ಬೈಸ್ಕೊಂಡು ಬಡಿಸ್ಕೊಂಡು ಆಗಿದ್ದುಂಟು. ನವಿಲ್ಗಿರಿ ಏನು ಮರಿ ಹಾಕಂಗಿಲ್ಲ, ಆದರೆ ಶ್ರದ್ಧೆ ಮಾತ್ರ ಮರಿ ಹಾಕ್ತದೆ. ಅರ್ಜುನ ಕೇಳಿದ ಪ್ರಶ್ನೆಗೆ ಕೃಷ್ಣ ಕೇಳ್ತಾನೆ, ಶ್ರದ್ಧೆಯಿಂದ ಪೂಜೆ ಮಾಡ್ತಾನೆ, ಶಾಸ್ತ್ರಜ್ಞಾನವಿಲ್ಲ, ಫಲವೇನು ಅಂತ ಕೇಳಿದರೆ ಕೃಷ್ಣ ಅಂತಾನೆ, ಯಾವ ಶ್ರದ್ಧೆ? ಯಾಕೆ? ಶ್ರದ್ಧೆ ಅನ್ನೋದು 2 ಕಡೆಯಿಂದ ಉಂಟಾಗ್ತದೆ. ಒಂದು ಬಾಹ್ಯವಾದ ಮನಸ್ಸಿನಲ್ಲಿ, ಇನ್ನೊಂದು ಸ್ವರೂಪದಲ್ಲಿ. ಆರಾಯ್ತು, ಈಗ ಮುಗಿದು ಹೋಯ್ತು ಕೆಲಸ. ಸ್ವರೂಪದಲ್ಲಿ ಒಂದು ಶ್ರದ್ಧೆ ಇದೆ, ಹೊರಗಿನ ಮನಸ್ಸಿನಲ್ಲಿ ಒಂದು ಶ್ರದ್ಧೆ ಇದೆ. ಇದನ್ನು ನಿಮಗೆ ದೃಷ್ಟಾಂತ ಕೊಟ್ಟು ಹೇಳ್ತೇನೆ, ಚೆನ್ನಾಗಿ ಅರ್ಥ ಆಗತ್ತೆ. ಹೊರಗಿನ ಮನಸ್ಸಿನಲ್ಲಿರುವ ಶ್ರದ್ಧೆಗಳು ಅದು ಕೆಲವೊಮ್ಮೆ ಒಳಗಿನ ಸ್ವರೂಪಕ್ಕೆ ವಿಪರೀತವಾಗಿ ಕೆಲಸವನ್ನು ಮಾಡ್ತಿರ್ತದೆ. ಒಳಗಿನ ಸ್ವರೂಪದಲ್ಲಿದ್ದ ಶ್ರದ್ಧೆ ಮಾತ್ರ ಕಾನ್ಸ್ಟೆಂಟಾಗಿ ಒಂದೇ ರೀತಿಯಿಂದ ಇರ್ತದೆ, ಅದು ಬದಲಾವಣೆಗೊಳ್ಳುವುದಿಲ್ಲ. 2 ತರಹದ ಶ್ರದ್ಧೆ ಇದೆ. ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ಅರ್ಜುನ, ಯಾರು ಸಾತ್ವಿಕವಾದ ಶ್ರದ್ಧೆ ಉಳ್ಳವರಾಗಿದ್ದಾರೋ ಅವರಿಗೆ ಸಾತ್ವಿಕವಾದ ಫಲ ದೊರಕ್ತದೆ. ಯಾರಿಗೆ ರಾಜಸ ಶ್ರದ್ಧೆ ಇದೆಯೋ ಅವರಿಗೆ ರಾಜಸವಾದ ಫಲ ದೊರಕ್ತದೆ. ಯಾರಿಗೆ ತಾಮಸವಾದ ಶ್ರದ್ಧೆ ಇದೆಯೋ ಅವರಿಗೆ ತಾಮಸವಾದ ಫಲ ದೊರಕ್ತದೆ. ಮೊದಲನೆಯದ್ದು ಶ್ರದ್ಧಾ ತ್ರಿವಿಧ. ಶ್ರದ್ಧೆ ಇದು 3 ವಿಧವಾದದ್ದು, ಸಾತ್ವಿಕ, ರಾಜಸ, ತಾಮಸವೆಂಬ ಶ್ರದ್ಧೆ ಇದೆ. ಇದು ಎಲ್ಲಿ? ಸ್ವರೂಪದಲ್ಲಿ. ಆಶ್ಚರ್ಯ ನೋಡ್ರಿ, ದುರ್ಯೋಧನನಂಥ ವ್ಯಕ್ತಿಯನ್ನು ದೃಷ್ಟಾಂತ ಕೊಟ್ಟರೆ ಸ್ವರೂಪದಲ್ಲಿ ಅವನಿಗೆ ತಾಮಸ ಶ್ರದ್ಧೆ ಅವನದ್ದು. ಅವನಿಗೆ ಎಂದೂ ಕೂಡ ಯಜ್ಞ, ಯಾಗ, ದಾನ, ದೇವ್ರ ಪೂಜೆ ಎಂದೆಂದೆಂದೆಂದೂ ಇದ್ದಿದ್ದಿಲ್ಲ. ಆದರೆ ಬಾಹ್ಯವಾದ ಮನಸ್ಸಿನಲ್ಲಿ ಅವನಿಗೆ ನಾನೂ ದಾನ ಕೊಡಬೇಕು, ನಾನೂ ದೇವರ ಪೂಜೆ ಮಾಡಬೇಕು, ನಾನೂ ಕೂಡ 4 ಜನರಲ್ಲಿ ಧರ್ಮವಂತ ಅಂತ ಅನಿಸಿಕೊಳ್ಬೇಕು, ಧಾರ್ಮಿಕ ಅಂತ ಅನಿಸಿಕೊಳ್ಬೇಕು ಅಂತ ಇಚ್ಛೆ ಇರ್ತಿತ್ತು. ಇದು ಹೊರಗಿನ ಮನಸ್ಸು ಮಾಡುವ ಕೆಲಸ. ಹಾಗಾದರೆ ಶ್ರದ್ಧೆ 2 ಕಡೆಗೆ ಇರ್ತದೆ. ಅದು ಕೆಲವೊಂದು ಸರ್ತಿ ಸಾತ್ವಿಕರಾಗಿರುವವರಿಗೂ ಕೂಡ ಏನೋ ತಾಮಸವಾದ ಪ್ರವೃತ್ತಿ ಉಂಟಾಗಿರ್ತದೆ. ಏನು ರೀ ಅವ್ರು ಯಾಕೆ ಹಿಂಗೆ ಮಾಡಿದ್ರಿ,
ಅವರ ಅಲ್ರಿ ಅವ್ರು ಎಂದೆಂದೂ ಹಿಂಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡಿದ್ದೆ, ಹಿಂಗ್ಯಾಕೆ ಮಾಡಿಬಿಟ್ರು ಅನ್ನೋ ಪ್ರಶ್ನೆ ಬರ್ತಿರ್ತದಲ್ಲ. ಹಾಗಾದರೆ ಅಲ್ಲಿ ಸ್ವರೂಪಭೂತವಾದ ಶ್ರದ್ಧೆ ಒಂದಿದೆ, ಮನಸ್ಸು ಇನ್ನೊಂದು ಶ್ರದ್ಧೆಯಿಂದ ಆವರಿಸಿಕೊಂಡಿದೆ. ಮನಸ್ಸು ಇನ್ನೊಂದು ಶ್ರದ್ಧೆಯಿಂದ ಆವರಿಸಿಕೊಂಡದ್ದಕ್ಕಾಗಿ ಸ್ವರೂಪಭೂತವಾದ ಶ್ರದ್ಧೆಯ ವಿರುದ್ಧವಾಗಿ ಕೆಲಸವನ್ನು ಮಾಡ್ತಾ ಇದೆ. ಅರೋಪಬ ಬ್ರಾಹ್ಮಣ ಕೇಳಿದ್ದೆ ಕಥೆಯನ್ನು. ಬಹಳ ಬಡತನ ಇತ್ತಂತೆ ಬ್ರಾಹ್ಮಣನಿಗೆ. ಸಾಮಾನ್ಯವಾಗಿ ಬ್ರಾಹ್ಮಣ = ಬಡತನ ಅಂಬೋದು ಒಂದಕ್ಕೊಂದು ಸಂಬಂಧಪಟ್ಟ ಶಬ್ದಗಳು. ಅವೆಲ್ಲ ಏನು ಅತ್ಯಂತ ದೂರವಾದ ಸಂಬಂಧ ಅಂತ ತಿಳ್ಕೊಬೇಡ್ರಿ. ನಾನೊಂದು ತೀರ ನೀನೊಂದು ತೀರ ಅಂತದಲ್ಲ, ಹಾಡಲ್ಲ ಅದು. ಬ್ರಾಹ್ಮಣ ಬಡತನ ಎರಡೂ ಒಂದೇ ದಂಡೆಯ ಮೇಲೆ ಕುಳಿತಿರುವಂಥ ವ್ಯವಸ್ಥೆ ಅದು ಒಂದು ಕಾಲದಲ್ಲಿ. ಯಾಕಂದರೆ ನಮ್ಮ ಕಥೆ ಶುರುವಾಗೋದೇ ಒಂದಾನೊಂದು ಊರಿನಲ್ಲಿ ಒಬ್ಬ ಬಡ ಬ್ರಾಹ್ಮಣ ಇದ್ನು ಅಂತ. ಈಗ ಅದರ ಮುಂದೆ ಬಡ್ಕೊಂಡು ತಿನ್ನುವ ಬ್ರಾಹ್ಮಣ ಇದ್ದನ್ನು ಬರೀಬೇಕಷ್ಟೇ ಕೆಲಸ. ಒಂದಾನೊಂದು ಊರಿನಲ್ಲಿ ಬಡದುಕೊಂಡು ತಿನ್ನುವ ಬ್ರಾಹ್ಮಣ ಇದ್ದ ಬರೀಬೇಕಷ್ಟೇ ಕೆಲಸ. ತುಂಬ ಬಡತನ ಇತ್ತು. ಯಾಕೆ ಈ ಕಥೆ ಹೇಳ್ತಿದ್ದೀನಿ ಅಂದರೆ, ಶ್ರದ್ಧೆ ಹೇಗೆ ಕೆಲಸ ಮಾಡ್ತದೆ ನೋಡ್ಕೊಳ್ರಿ. ಆ ಬಡತನ ಇದ್ದಾಗ ಆ ಬ್ರಾಹ್ಮಣನಿಗೆ ತಿನ್ನಲಿಕ್ಕಿಲ್ಲ, ಉಣ್ಲಿಕ್ಕಿಲ್ಲ, ತುಂಬ ಕಷ್ಟ ಆಯಿತು. ಒಂದು ನಿರ್ಧಾರ ಮಾಡಿಕೊಂಡ ಅವನು. ಏನು ಅಂತಂದರೆ, ಇವತ್ತಿನಿಂದ ಕಳ್ಳತನಕ್ಕೆ ಇಳಿಯೋದು ಅಂತ ಸಂಕಲ್ಪ ಮಾಡಿದ ಅವನು. ಯಾರ ಸ್ನಾನ ದಾನ ಸಂಕಲ್ಪಪೂರ್ವಕ ಮಾಡ್ತಿರ್ತಾರೆ, ಇವ ಕಳ್ಳತನ ಸಂಕಲ್ಪಪೂರ್ವಕ ಮಾಡಿದ್ದಂತೆ. ಅಧ್ಯ ಪ್ರವೃತ್ತಿ ಅಹಂ ಚೌರ್ಯಂ ಕರಿಷ್ಯೇ ಏನು ಸಂಕಲ್ಪ ಮಾಡಿದ್ದಂತವ. ಕೆಲವರು ಮಾಡ್ತಿರ್ತಾರೆ, ಹಾಗೇನು ಮಾಡಬಾರ್ದು ಅಂತಿಲ್ಲ, ಏನಿಲ್ಲ. ಕೆಲವರು ಇವತ್ತಿನಿಂದ ನಾನು ವಿಶೇಷವಾಗಿ TV ದರ್ಶನಂ ಕರಿಷ್ಯೆ ಅಂತ ಸಂಕಲ್ಪ ಮಾಡಿರಂಗಿಲ್ಲ. ನೋಡ್ಕೋ 24 ತಾಸು ಆನಂದದಿಂದ ನೋಡ್ತಿರ್ತಾರೆ. ಯಾಕ್ರಿ ಹಿಂಗ್ಯಾಕೆ ಮತ್ತೆ ಸ್ವಲ್ಪ ಆವಾಗ ಬಿಟ್ಬಿಟ್ಟು ಮಾಡ್ತಿದ್ರಲ್ಲ. ಈ ಸಲ ಈ ಅಕ್ಷತೃತೀಯ ಸಂಕಲ್ಪ ತೊಗೊಂಡಿನಿ, ನಾನು 24 ತಾಸು ನೋಡೋದು ಒಂದು ಸಂಕಲ್ಪ ತೊಗೊಂಡಿನಿ, 24 ತಾಸು ತೊಗೋತೀನಿ ಸಂಕಲ್ಪ ಮಾಡಿದವ. ರಾತ್ರಿ ಹೊಂಟ. ಹೊಸದು ಕಸುಬಿಗೆ ಹೊಸ ಕಸಬು. ಅವನಿಗೇನಾಗಬೇಕ್ರಿ ಅದು ಗೊತ್ತಿಲ್ಲ ಪಾಪ ಅವನಿಗೆ. ಅವನು ಯಾರೋ ಕೇಳ್ಕೊಂಡಿದ್ದಂತೆ ಹಂಚು ತೆಗೆದು ಒಳಗೆ ಇಳಿಬೇಕು ಅಂತ. ಯಾಕೆ ಹಂಚಿನ ಮನೆ ಇದ್ವು ಆಗ ಒಂದೆರಡು ಹಂಚು ತೆಗೆದ, ಮೆಲ್ಲಕ್ಕೆ ಹಗ್ಗ ಇಟ್ಟುಕೊಂಡು ತೆಳಗಿಳಿದ. ಅವನು ಪ್ರಾರಬ್ಧವೋ ಏನೋ ಗೊತ್ತಿಲ್ಲ ನೋಡ್ರಿ. ಒಳಗೆ ಬ್ರಾಹ್ಮಣ, ಅವನಿಗೆ ಸರ್ವಾತ್ಮನ ಇಂಥ ಕೆಲಸ ಮಾಡಬಾರದು ಅಂತ ಚಂದ ಎಚ್ಚರ ಇದೆ. ಆ ಹೊರಗಿನ ಮನಸ್ಸು ಏನು ಮಾಡ್ತಾ ಇದೆ ಅಂತಂದರೆ, ಹಸಿವಿಗೆ ಕಂಗಾಲಾಗಿ, ಹಸಿವಿಗೆ ದುಃಖ ತಡ್ಕೊಳ್ಳಿಕ್ಕಾಗದೆ ಕಳ್ಳತನಕ್ಕೆ ಕಳಿಸಿಬಿಟ್ಟಿದೆ. ಇದು ನೋಡ್ರಿ, ಎರಡು ವಿರುದ್ಧವಾದ ಕೆಲಸ ಆಗ್ತಾ ಇದೆಯಲ್ಲ. ಸಹಜವಾಗಿ ಗೊತ್ತಾಗುತ್ತೆ, ನಾವು ಇದಕ್ಕೇನು ಹೆಚ್ಚು ಹೇಳಬೇಕಾಗಿಲ್ಲ. ಇಳಿದು ಬಿಟ್ಟ. ಅವನ ಮನಸ್ಸಿನಲ್ಲಿ ಬೇಡ ಬೇಡ ಬೇಡ, ಎಲ್ಲಿ ಸ್ವರೂಪದಲ್ಲಿ. ಒಳಗಡೆಗೆ ನಾಳೆ ಹೆಂಗೆ ಬದುಕ್ತಿ, ಬೇಕಲ್ಲ, ಇಳಿ 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 ಅಂತ ಹೇಳಿ ಇಳಿಸಿಬಿಡ್ತು. ಆತ ಇಳಿದದ್ದು ದೈವಕರ್ಮ ಪ್ರಾರಬ್ಧ. ದೇವರ ಮನೆಯಲ್ಲಿ ಇಳಿದುಬಿಟ್ಟಿದ್ದಾನೆ, ಸರಿಯಾಗಿ ದೇವರ ಮನೆ ಇಳಿದುಬಿಟ್ಟಿದ್ದಾನೆ ಅವನು. ಇನ್ನೆಲ್ಲೂ ಇಳಿದಿಲ್ಲ, ದೇವರ ಮನೆ ಇಳಿದ. ನೋಡ್ತಾನೆ, ದೇವರ ಕಟ್ಟಿ ಕಾಣಿಸ್ತು. ಘಂಟಿ, ಶಂಖ, ಜಾಗಂಟಿ, ದೇವರ ಪೆಟ್ಟಿಗೆ, ಪುಸ್ತಕಗಳು, ಶಾಲಿಗ್ರಾಮಗಳು. ಅವನಿಗೆ ತಡ್ಕೊಳ್ಳಿಕ್ಕಾಗಲಿಲ್ಲ. ಬಡ ಅವನೇನು ರುಮಾಲ್ ಗಿಮಾಲ ಸುತ್ತಕೊಂಡಿದ್ದ, ಎಲ್ಲ ತೆಗೆದ. ಅಲ್ಲೊಂದು ಕೊಡ ನೀರಿತ್ತು, ತೊಗೊಂಡು ದಬ ಸ್ನಾನ ಮಾಡಿದ. ದೇವರ ಕಟ್ಟಿ ಹತ್ತಿ ಘಂಟಿ ಭಾಷೆ ಬಿಟ್ಟ, ಢಣ 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 ಅಂತ ತಿಳ್ಕೊಂಡು ಹೇಳಿ. ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಮ್ ಅಂತ ಹೇಳಿ ಗಂಟಿ ಬಾರಿಸಿದ. ಮನೆಯಾಗಿದ್ದವ್ರಲ್ಲ ಎದ್ದು ಓಡ್ಕೊಂಡು ಬಂದರು ಅವ್ನು ಗಂಟಿ ಬಾರಿಸಿದ್ದಕ್ಕೆ. ಏನು ಮಾಡ್ಲಿಕ್ಕೆ ಬಂದೆವು ಬ್ರಾಹ್ಮಣ ಅಂದರು. ಆಮೇಲೆ ಹೇಳ್ದ, ತಡ್ಕೊಳ್ಳಿಕ್ಕಾಗಲಾರ್ದ ಕಳ್ಳತನಕ್ಕೆ ಬಂದಿದ್ದೆ, ದೇವರು ನೋಡಿದ ಮೇಲೆ ನನ್ನ ಸ್ವಭಾವ ಜಾಗೃತ ಆಗಿ ಪೂಜೆಗೆ ಕೂತ್ಬಿಟ್ಟೆ ಅಂತ ಹೇಳಿಬಿಟ್ಟ ಅವನು. ಇದು ನೋಡ್ರಿ, ನಮ್ಮ ಶ್ರದ್ಧೆ ಹೇಗೆ ಕೆಲಸ ಮಾಡ್ತಿರ್ತದೆ ಎಂಬುದಕ್ಕೆ ದೃಷ್ಟಾಂತ. ಅದು ದೇವರನ್ನು ಕಂಡು ಕೂಡಲೇ ಸ್ವರೂಪದಲ್ಲಿ ಇತ್ತಲ್ಲ, ಘಂಟಿ ಪೂಜೆ ಜಾಗಂಟಿ ಎಲ್ಲ ಎದ್ದು ಬಿಡ್ತೀರಿ. ಅದು ಹೊರಗಿನ ಮನಸ್ಸಿನಲ್ಲಿದ್ದ ಕಳ್ಳ ಎಲ್ಲೋ ಹೋಗಿಬಿಟ್ಟಿದ್ದ ಅವನು. ನಮಗೂ ಹಾಗೆ ಆಗ್ತಿರ್ತದೆ ಕೆಲವೊಂದು ಸರ್ತಿ. ಟ್ರೈನ್ಯಾಗ ಹೊಂಟಾಗ ಇಡ್ಲಿ ಪಡ್ಲಿ ಕಂಡುವು ಅಂದರೆ, ಸಮೋಸ ವಡಾ ಪಡ ಕಂಡುವು ಅಂತಂದ್ರೆ, ಆಜು ಬಾಜು ಆಚಾರು ಅನಾಚಾರು ಮತ್ತೊಬ್ಬರು ಮುಗ್ದೊಬ್ಬರು ಏನು ನೋಡೋದಿಲ್ಲ. ಹಟಾವ್ ಮನೆ ಹಟಾವ್ ಬಾಜು ಹಟಾವ್ ಅಂತ ಸರಳ ತೊಗೊಂಡ್ಬಿಡ್ತಾರೆ. ಆಮೇಲೆ ಆಚಾರ ಕಣ್ಣಿಗೆ ಬೀಳ್ತಾರೆ. ಆಚಾರ ಏನು ತಪ್ಪು ತಿಳ್ಕೊಳ್ಳಿಕ್ಕೆ ಹೋಗ್ಬೇಡ್ರಿಪ್ಪ, ಹೊಟ್ಟಿ ಪಾಪಿ ಕಾ ಸವಾಲ್ ಪೇಟ್ ಕಾ ಸವಾಲ್ ಹೇ ಅಂಥೇಳಿ ತಾವೇ ಸಮಾಧಾನ ಮಾಡಿಕೊಂಡು ಇಳಿದ ಮೇಲೆ ಗಂಗಾ ಸ್ನಾನ ಮಾಡಿಸಿಬಿಡ್ರಿ, ಆಚಾರ ಮುಗಿಸಿಬಿಡ್ರಿ ಅಂತ ತಿಳ್ಕೊಂಡು ಹೇಳಿ. ಹಾಗಾಗ್ತದೆ ನಮ್ಮ ಸ್ವಭಾವ. ಅದಕ್ಕೆ ವಿರುದ್ಧವಾಗಿ ಕೆಲಸವನ್ನು ಮಾಡ್ತದೆ. ಅದಕ್ಕೆ ಕೃಷ್ಣ ಅಂತಾನೆ, ಅರ್ಜುನ ಶ್ರದ್ಧೆಯಿಂದ ಮಾಡ್ತಾನೆ ಅಂತ ಹೇಳಿದೆ, ಒಪ್ಪಿಕೊಳ್ಳುತ್ತೀರಿ. ಯಾವ ಶ್ರದ್ಧೆ? ಯಾಕೆ ಅಂದರೆ, ಸ್ವರೂಪದಲ್ಲಿ ಸಾತ್ವಿಕವಾದ ಶ್ರದ್ಧೆ ಇದ್ದರೆ ಅವನಿಗೆ ಸಾತ್ವಿಕವಾದ ಫಲ ಆಗ್ತದೆ, ಇನ್ನಿತರದಾಗಿದ್ದರೆ ಅಷ್ಟೇ ಫಲವಾಗ್ತದೆ ಅಂತ. ನಮ್ಮದೇ ರೀ ಸ್ವಭಾವ, ಬೇರೆ ಹೇಳಿಕತ್ತಿಲ್ಲ. ಅಂದರೆ ದೇವರು ಎಷ್ಟು ಚಂದ ಅದನ್ನು ಬಿಡಿಸಿ ಹೇಳ್ತಾರೆ ನೋಡ್ರಿ. ಭಗವದ್ಗೀತೆಯನ್ನು ನಾವು ಕೂತು ಮತ್ತೆ ಮೆಲುಕು ಹಾಕ್ಬೇಕ್ರಿ, ಯಾವಾಗ ಚಂದ ಆಗ್ತದೆ. ಈ ಸಂದರ್ಭದಲ್ಲಿ ಹೇಳ್ತಾನೆ,
ಸಾತ್ವಿಕರು ಮಾಡುವಂತಹ ಆರಾಧನೆಗಳು, ಅವರ ಪೂಜೆಗಳು ಯಾರ್ಯಾರಿಗೆ ಮಾಡ್ತಾರೆ, ಹೇಗೆ ಹೇಗೆ ಮಾಡ್ತಾರೆ ಎನ್ನುವುದನ್ನೆಲ್ಲ ಒಂದು ಮಾತು ಹೇಳ್ತಾನೆ. ಯಜಂತೆ ಸಾತ್ವಿಕ ದೇವಾನ್ನ. ಇವತ್ತು ಇನ್ನೊಂದು 15 ನಿಮಿಷ ನನಗೆ ಸಮಯ ಇದೆ. 15 ನಿಮಿಷದಲ್ಲಿ ಪ್ರವಚನ ಮುಗಿಸ್ತೀನಿ ಅಷ್ಟೇ. ನಾಳೆ ದಿವಸ ಮತ್ತೆ ನೋಡಂತೆ. ಸರಿಯಾಗಿ 15 ನಿಮಿಷ ಗಡಿಯಾರ ಕಟ್ಕೊಂಡವ್ರು ಹೇಳ್ತೀರಿ, 15 ನಿಮಿಷ ಆಯ್ತಾಚಾರ ಅಂತ ಹೇಳ್ರಿ, ಮುಗಿಸ್ಬಿಡ್ತೀನಿ. ಯಜಂತೆ ದೇವತಾನ್. ಸಾತ್ವಿಕರು ಯಾರ ಆರಾಧನೆಯನ್ನು ಮಾಡ್ತಾರೆ ಅಂದರೆ ದೇವತೆಗಳ ಆರಾಧನೆಯನ್ನು ಮಾಡ್ತಾರೆ. ಯಕ್ಷರಕ್ಷಾಂಸಿ ರಾಜಸಾಹ. ರಾಜಸರು ಯಾರ ಆರಾಧನೆಯನ್ನು ಮಾಡ್ತಾರೆ? ರಾಜಸರು ಅಂದರೆ ರಾಜಸ ಶ್ರದ್ಧೆ ಇರುವರು. ಕೆಲವೊಂದು ಬಾರಿ ಸ್ವರೂಪದಲ್ಲಿ ಸಾತ್ವಿಕ ಶ್ರದ್ಧೆ ಇದ್ದ ನಾನೂ ಕೂಡ ಏನೋ ಲೌಕಿಕ ಆಸೆಗೆ ಒಳಗಾಗಿ ರಾಜಸ ಶ್ರದ್ಧೆಗೆ, ಬಾಹ್ಯ ಮನಸ್ಸಿನಲ್ಲಿ ರಾಜಸವಾದ ಶ್ರದ್ಧೆ ಬಂದು ಯಕ್ಷರಾಕ್ಷಸರ ಆರಾಧನೆಯನ್ನು ನಾವು ಮಾಡ್ತೇವೆ. ಯಾರೋ ಹೇಳ್ತಾರೆ, ಇಲ್ಲ ಅಲ್ಲಿ ಬಲಿ ಹಾಕ್ರಿ, ಇಲ್ಲಿ ಇದನ್ನು ಹಾಕ್ರಿ, ನಿಮಗೆಲ್ಲ ಒಳ್ಳೆಯದಾಗ್ತದೆ ಅಂತ ಹೇಳಿದರೆ ನಮಗೆ ಆ ಕ್ಷಣದಲ್ಲಿ ದೇವರ ಮೇಲಿನ ವಿಶ್ವಾಸ ಕಡಿಮೆಯಾಗಿ ಎಲ್ಲೋ ಅದಕ್ಕೆ ಬಲಿ ಕೊಟ್ಟರೆ, ಇದಕ್ಕೆ ಬಲಿ ಕೊಟ್ಟರೆ, ಮೋಹಿನಿ ಶಾಕಿನಿ ಡಾಕಿನಿ ಏನೋ ಬಲಿ ಕೊಟ್ಟರೆ ಆಗಿಬಿಡ್ತದಂತಲ್ಲ ಅಂತ ಆಸೆಯಿಂದ ಹೋಗಿ ನಾವು ಮಾಡಿ ಬಂದು ಬಿಡ್ತೇವಲ್ಲ. ಇದು ಎಲ್ಲೋ ಒಂದು ಸ್ವಲ್ಪ ಶ್ರದ್ಧೆಯಲ್ಲಿ ರಾಜಸ ನಮ್ಮ ಮೇಲೆ ಆಕ್ರಮಣ ಮಾಡಿತ್ತ. ಇನ್ಯಾರೋ ಹೇಳಿದರು, ಇಲ್ಲಿಲ್ಲ ಹಾಗಲ್ಲ, ನೀವು ರಾತ್ರಿ ಹೊತ್ತಿನಲ್ಲಿ ಸ್ಮಶಾನದಲ್ಲಿ ಹೋಗಿ ಒಂದು ಕಟ್ಟಿಗೆಯನ್ನು ಬಡಿದು ಬಂದರೆ, ಮೊಳೆಯನ್ನು ಬಡಿದು ಬಂದರೆ ನಿಮ್ಮ ಕೆಲಸ ಆಗ್ತದೆ. ಹೋಗ್ತಾನವನು. ಯಾಕೆ ಅಂದರೆ ಒಳಗೆ ಸಾತ್ವಿಕವಾದ ಶ್ರದ್ಧೆ ಇದ್ದರೂ ಹೊರಗಡೆಗೆ ತಾಮಸ ಶ್ರದ್ಧೆ ಕೆಲಸ ಮಾಡ್ತಾ ಇದೆ, ನನ್ನ ಕೆಲಸ ಆಗಲಿ ಅಷ್ಟೇ. ಹೀಗೆ ಈ ರಾಜಸ ತಾಮಸ ಶ್ರದ್ಧೆಗಳು ಕೆಲವೊಮ್ಮೆ ಆವರಿಸಿಬಿಡ್ತದೆ, ಗೊತ್ತಾಗೋದಿಲ್ಲ. ಆಗ ಕೃಷ್ಣ ಅಂತಾನೆ, ಸಾತ್ವಿಕವಾದ ಶ್ರದ್ಧೆ ಇದ್ದವರನ್ನ ಸಾತ್ವಿಕರು ಅಂತ ಕರೆಯೋಣ. ಆ ಸಾತ್ವಿಕರು ದೇವತೆಗಳ ಆರಾಧನೆಯನ್ನು ಮಾಡ್ತಾರೆ. ರಾಜಸರು ಯಕ್ಷಸ ರಾಕ್ಷಸರನ್ನು ಯಜ್ಞ ಮಾಡ್ತಾರೆ. ಪ್ರೇತಭೂತಗಣಗಳನ್ನು ಯಜಂತೆ ತಾಮಸಾ ಜನಾಹ. ತಮೋ ಅಂದರೆ ತಾಮಸ ಸ್ವಭಾವದವ ಜನರು ಮತ್ತು ಪ್ರೇತಭೂತಗಣಗಳನ್ನು ಆರಾಧನೆ ಮಾಡ್ತಾರೆ ಅಂತ. ಇಲ್ಲಿ ಯಜ್ಞಾತ್ ಶಬ್ದ ಇದೆ. ಈ ಸಂದರ್ಭದಲ್ಲಿ 1-2 ನಿಮಿಷ ಶ್ರೀಮದಾಚಾರ್ಯರ ಉಪಕಾರ ಸ್ಮರಣೆಯನ್ನು ಮಾಡ್ತೇನೆ. ಆಚಾರ್ಯಾ ಶ್ರೀಮದಾಚಾರ್ಯಾ ಸಂತು ಮೇ ಜನ್ಮ ಜನ್ಮನಿ. ಯಾಕೆ ನಮಗೆ ಆಚಾರ್ಯರು ಈ ಸಂದರ್ಭದಲ್ಲಿ ಮಧ್ವಾಚಾರ್ಯರು ಅತ್ಯಂತ ಬೇಕಾದವರು ಅಂತ ಅನಿಸಿಬಿಡುತ್ತಾರೆ? ಒಂದು ವೇಳೆ ಅವರು ಇಲ್ಲಿ ವ್ಯಾಖ್ಯಾನ ಮಾಡದೇ ಹೋಗಿದ್ದರೆ ಎಲ್ಲೋ ಕೆಳಗೆ ಬೀಳ್ತಿದ್ನೇನೋ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ನಾನು ಹೇಳಿದ ಮೇಲೆ ನಿಮಗೂ ಅನಿಸಬಹುದು. ಆಚಾರ್ಯರು ಬಂದು ಏನಾಹಮಿಹ ದುರ್ಮಾರ್ಗಾದ್ ಉದ್ಧತ್ಯಾಭಿನಿವೇಶಿತ ಸಮ್ಯಕ್ ಶ್ರೀ ವೈಷ್ಣವೇ ಮಾರ್ಗೆ ಕೈ ಹಿಡಿದು ಎತ್ತಿದ್ರೇನೋ ಅಂತ ಅನಿಸ್ತದೆ. ಸ್ಪಷ್ಟವಾಗಿ ಎತ್ತಿದ್ರು ಅಂತ ಅನಿಸೋದೇನು, ಎತ್ತಿದ್ದಾರೆ ಅಂತ ನಿಶ್ಚಿತವಾದ ವಿಷಯ. ಏನಿದೆ, ಸಾತ್ವಿಕರ ಯಜ್ಞ, ರಾಜಸರ ಯಜ್ಞ, ತಾಮಸರ ಯಜ್ಞ ಅಂತ ಹೇಳಿದರು. ಕೃಷ್ಣ ಹೇಳಿದ್ದಾನೆ, ಸಾತ್ವಿಕರ ಯಜ್ಞ ಅಂದಾಗ ದೇವತೆಗಳನ್ನು, ಈಗ ಯಜ್ಞ ಇದೆ ಅಂತ ಇಟ್ಕೊಳ್ಳೋಣಂತೆ. ಯಜ್ಞದಲ್ಲಿ ಮಂತ್ರ, ಡೈರೆಕ್ಟಾಗಿ ಪಾಯಿಂಟಿಗೆ ಬಂದುಬಿಡ್ತೇನೆ. ಯಜ್ಞದಲ್ಲಿ ಮಂತ್ರ ಇದೆ. ಇಂದ್ರಾಯ ಸ್ವಾಹ ಅಂತ ನಾನು ಅಂದರೆ ಇಟ್ಕೊಳ್ರಿ, ಸಾತ್ವಿಕ ಅಂತ ಇಟ್ಕೊಳ್ರಿ, ಹಂಗೆ ಪೂರ್ಣ ನಂಬಲಿಕ್ಕೆ ಹೋಗಬೇಡ್ರಿ, ಸಾತ್ವಿಕ ಅಂತ ಇಟ್ಕೊಳ್ರಿ. ಯಾವಾಗ ಆಚಾರ ರಾಜಸರಾಗ್ತಾರೆ ತಾಮಸರಾಗ್ತಾರೆ ಗೊತ್ತಾಗಂಗಿಲ್ಲ, ಅದಕ್ಕೆ ಹೇಳಿದ್ದು. ಒಬ್ಬ ಸಾತ್ವಿಕನಾದವನು, ಸುಮ್ಮನೆ ಹೇಳಿರ್ತೀನಿ, ಗಾಬರಿ ಆಗಬೇಡ್ರಿ, ಹಂಗೆ ಆಚಾರ ನಾಳೆ ಕೋಲ್ ತೊಗೊಂಡು ಬರ್ತಾರೆ ಅಂತ ತಿಳ್ಕೊಳಿಕ್ಕೆ ಹೋಗಬೇಡ್ರಿ. ಸಾತ್ವಿಕನಾದ ಒಬ್ಬ ವ್ಯಕ್ತಿ ಇಂದ್ರಾಯ ಸ್ವಾಹ ಚಂದ್ರಾಯ ಸ್ವಾಹ ಅಂತ ಆಹುತಿಯನ್ನು ಹಾಕಿದ. ರಾಜಸ ನಾದ ಶ್ರದ್ಧೆ ಇರುವನು, ಸ್ವಭಾವ ಇರುವನು ಯಕ್ಷರನ್ನು ರಾಕ್ಷಸರನ್ನು ಹೋಮಿಸುತ್ತಾನೆ ಅಂತ ಇದೆ ಇಲ್ಲಿರೋದು ಮಂತ್ರ, ಇಲ್ಲಿ ಶಬ್ದ ಇರೋದು. ಹಾಗಾದರೆ ಯಕ್ಷಾಯ ಸ್ವಾಹ ರಾಕ್ಷಸಾಯ ಸ್ವಾಹ ಅಂತ ಮಂತ್ರ ಹಾಕ್ತಾನ ಅವನೇನಾದರೂ? ಇಲ್ವಲ್ಲ. ಅವನೇನು ಯಕ್ಷನಿಗೆ ಸ್ವಾಹ, ರಾಕ್ಷಸನಿಗೆ ಅವನೇನು ರಾವಣಾಯ ಸ್ವಾಹ ಅಂತ ಆಹುತಿ ಹಾಕ್ತಾನ? ರಾಜಸ ಶ್ರದ್ಧೆ ಇರುವನು ಯಜ್ಞ ಮಾಡುತ್ತಿರುವಾಗ ಇದೇ ಮಂತ್ರಗಳನ್ನು ತಾನೇ ಉಪಯೋಗಿಸಬೇಕಾಗಿದ್ರೆ ಅವನು. ಇಂದ್ರ ಯಸ್ವಾಘ, ರಾಘವೇ ಯಸ್ವಾಘ, ಸೂರ್ಯ ಯಸ್ವಾಹ, ಇದೇ ಮಂತ್ರ ತಾನೇ ಹೇಳಬೇಕು. ಹಾಗಾದರೆ ಈಗ ಒಬ್ಬ ತಮೋಯೋಗ್ಯ ಇದ್ದಾನೆ ಅಂತ ಇಟ್ಕೊಳ್ಳೋಣ. ಆ ತಮೋಯೋಗ್ಯ ಯಜ್ಞ ಮಾಡ್ತಾ ಇದ್ದರೆ ಅವನೇನು ಮಂತ್ರ ಹೇಳ್ತಾನೆ? ಅವನೇನು ಕಲಿಗೆ ಸ್ವಾಹ, ವಿಪ್ರಚಿತ್ತಿಗೆ ಸ್ವಾಹ ಅಂತಾನೇನು? ಅವನೇನು ಇಲ್ವಲ್ಲ. ಅವನೂ ಇಂದ್ರಾಯ ಸ್ವಾಹ ಚಂದ್ರಾಯ ಸ್ವಾಹ ಅನ್ನಬೇಕು. ನೋಡ್ರಿ, ಇಲ್ಲಿ ಬಂತ ಸಮಸ್ಯೆ. ಶ್ರೀಮದಾಚಾರ್ಯ ಎತ್ತುಕೊಳ್ತಾರೆ ಈ ಸಮಸ್ಯೆನಲ್ಲಯ್ಯ.
3 ಜನ ಇದ್ದಾರೆ, 3 ಜನ ಯಜ್ಞವನ್ನು ಮಾಡ್ತಾರೆ. 3 ಜನ ಯಜ್ಞ ಮಾಡುವಾಗಲೂ ಹಾಕುವ ಮಂತ್ರಗಳು ಚೇಂಜ್ ಆಗಲಿಲ್ಲ. ಕೃಷ್ಣ ಅಂದ, ಇವರು ಮಾಡಿದ ಯಜ್ಞ ರಾಜಸರಿಗೆ ಯಕ್ಷಭೂತಗಳಿಗೆ ಹೋಗ್ತದೆ, ಅವರು ಮಾಡಿದ್ದು ದೇವತೆಗಳಿಗೆ ಹೋಗ್ತದೆ ಅಂದ್ರಿ. ಇದು ಹೇಗೆ ನಂಬೇಕು ನಾವು? ಹೇಗೆ ನಂಬೇಕು ನಾವು ಇದನ್ನು? ಯಜಂತೆ ಸಾತ್ವಿಕ ದೇವಾನ್, ದೇವತೆಗಳು ಸಾತ್ವಿಕರು ದೇವತೆಗಳನ್ನು ಯಜ್ಞ ಮಾಡುತ್ತಾರೆ. ಯಕ್ಷ ರಕ್ಷಾಂಸಿ ರಾಜಸಾಹ, ಹಾಗಾದರೆ ನಾನು ರಾಜಸ ಸ್ವಭಾವದವನಿದ್ದೀನಿ, ನಾನು ಯಜ್ಞ ಮಾಡಿದರೆ ಯಕ್ಷರು ರಾಕ್ಷಸರು ತಗೊಳ್ಬೇಕು. ಎಲ್ಲಿದೆ ಮಂತ್ರ? ಇಲ್ಲವೇ ಇಲ್ಲಲ್ಲ. ಪ್ರೇತಾನ್ ಭೂತಗಣಾಂಶ್ಚಾನ್ಯೇ ತಾಮಸಾಹ, ಎಲ್ಲಾದರೂ ಪ್ರೇತಗಳಿಗೆ ಮಂತ್ರ ಉಂಟಾ? ಭೂತಗಳಿಗೆ ಮಂತ್ರ ಉಂಟಾ? ಇಡೀ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದಗಳಲ್ಲಿ ಮಂತ್ರಗಳನ್ನು ತೆಗೆದು ನೋಡಿದರೆ ಎಲ್ಲಾದರೂ ಉಂಟಾ? ಇಲ್ವಲ್ಲ. ಹಾಗಿದ್ದರೆ ಇದನ್ನು ತಿಳಿಯೋದು ಹೇಗೆ? ಶ್ರೀಮದಾಚಾರ್ಯ ಅಂತಾರೆ, ತುಂಬ ಸಿಂಪಲ್. ನಮ್ಮ ಆಚಾರ್ಯರು ಪ್ರಮಾಣವನ್ನು ಕೊಟ್ಟು ತುಂಬ ಸಿಂಪಲ್ಲಾಗಿ ಮಾಡ್ತಾರೆ. ಏನು ವಿಷಯ ಗೊತ್ತಾ? ಏನಿಲ್ಲ, ಇಂದ್ರಾಯ ಸ್ವಾಹ ಚಂದ್ರಾಯ ಸ್ವಾಹ ಅಂತೆ ಅವರು ಆಹುತಿಯನ್ನು ಹಾಕೋರು. ತಗೊಳ್ಳೋರು ಯಾರು? ಯಕ್ಷರು ರಾಕ್ಷಸರು ಅಲ್ರಿ. ಮತ್ತು ಇಷ್ಟೊತ್ತು ಅದೇ ಪ್ರಶ್ನೆ ಕೇಳೀವಿ. ಅಲ್ಲೋ, ನಾ ಹೇಳ್ತಿರೋ ಸರಿ ಕೇಳಿಕೋ. ಏನು? ಇಂದ್ರಚಂದ್ರ ಎಂಬ ಹೆಸರಿನ ಯಕ್ಷ ರಾಕ್ಷಸರು ಇದ್ದಾರೋ? ಇಂದ್ರಚಂದ್ರ ಎಂಬ ಹೆಸರಿನ ಯಕ್ಷರಿದ್ದಾರೆ. ಪ್ರೇತಭೂತಗಣಗಳಲ್ಲೂ ಇಂದ್ರ, ಚಂದ್ರ, ಈಶ, ಯಮ, ವರುಣ ಎಂಬ ಹೆಸರಿನವರಿದ್ದಾರೋ? ಮರಿಬೇಡ ನೀನು. ಹಯಗ್ರೀವಾಸುರ ಅಂತಿಲ್ವಾ? ದೇವರ ಹೆಸರು ಹಯಗ್ರೀವ ಅಂತಿಲ್ವಾ? ಹಂಗಾರೆ ಹಯಗ್ರೀವಾಸುರ ಅಂತ ಒಬ್ಬ ಅಸುರನೂ ಇದ್ದಾನೆ, ಹಯಗ್ರೀವ ಅಂತ ಪರಮಾತ್ಮನೂ ಇದ್ದಾನೆ. ಬಿಟ್ಬಿಟ್ರಿ, ಇನ್ನೊಂದು ಮಜಾ ಹೇಳ್ತೀನಿ. ಕಪಿಲ ಎಂಬ ಹೆಸರಿನ ಭಗವದ್ರೂಪ ಇದ್ದಂತೆ ಕಪಿಲ ಎಂಬ ಹೆಸರಿನ ಒಬ್ಬ ಅಸುರ ಇದ್ದಾನೆ. ಹಾಗಾದರೆ ದೇವರ ಹೆಸರು ಇಟ್ಕೊಂಡವರೇ ಇದ್ದಾಗ ದೇವತೆಗಳ ಹೆಸರು ಇಟ್ಕೊಂಡವ್ರು ಇರಂಗಿಲ್ಲ ಏನು? ಮತ್ತೆ ಹಾಗಾದರೆ ಈಗ ರಾಜಸ ಶ್ರದ್ಧೆ ಇರುವ ನಾನು ಯಜ್ಞ ಮಾಡಿದಾಗ ಇಂದ್ರಾಯ ಸ್ವಾಹ ಅಂತ ಮಂತ್ರ ಹೇಳಿದರೆ ದೇವೇಂದ್ರ ಬಂದು ತಗೊಳ್ಳೋಲ್ಲ, ಅದೇ ಹೆಸರಿನ ಯಕ್ಷರಲ್ಲಿನ ಒಬ್ಬ ಬಂದು ತೆಗೆದುಕೊಳ್ತಾನೆ, ಅದೇ ಹೆಸರಿನಲ್ಲಿದ್ದ ರಾಕ್ಷಸರಲ್ಲಿ ಒಬ್ಬ ಬಂದು ತೆಗೆದುಕೊಳ್ತಾನೆ, ಅದೇ ಹೆಸರಿನ ಪ್ರೇತ ಭೂತಗಳು ಬಂದು ತೆಗೆದುಕೊಳ್ಳುತ್ತದೆ. ಆದ್ದರಿಂದ ಇಲ್ಲಿ ಮಂತ್ರದ ಸಮಸ್ಯೆ ಬರುವುದಿಲ್ಲ ಅಂತ ಪರಿಹರಿಸಿದವರು ಶ್ರೀಮದಾಚಾರ್ಯ. ಒಂದು ವೇಳೆ ಆಚಾರ್ಯ ಈ ಮಂತ್ರಕ್ಕೆ ಹೀಗೆ ಈ ಶ್ಲೋಕಕ್ಕೆ ವ್ಯಾಖ್ಯಾನ ಬರೆದಿದ್ದಿಲ್ಲ ಅಂದರೆ ಯಾರಿಗೆ ಆಹುತಿ ಹಾಕ್ತಾರೆ ಎಂಬ ಪ್ರಶ್ನೆಗೆ ಉತ್ತರ ಕೊಡೋರು ಯಾರು? ಏನು ಭೂತಾಯ ಸ್ವಾಹ ಅಂತ ಹಾಕ್ತೀವ ನಾವು? ಪ್ರೇತಾಯ ಸ್ವಾಹ ಅಂತ ಹಾಕ್ತೀವ? ಯಾವ ಪ್ರೇತನಿಗೆ ಹಾಕ್ತೀರಿ, ಯಾವ ಭೂತನಿಗೆ ಆಹುತಿ ಹಾಕ್ತೀರಿ? ಆಹುತಿ ಮಂತ್ರ ಇಲ್ಲ. ಹಾಗಾದರೆ ಆಚಾರ್ಯರಂತಾರೆ, ನೀನು ಯಾವ ಮಂತ್ರದಿಂದ ಹಾಕ್ತೀಯೋ ಅದೇ ಹೆಸರಿನ ಪ್ರೇತಗಳು ಉಂಟು, ಭೂತಗಳು ಉಂಟು ತಗೋತಾರೆ. ಅಲ್ರಿ, ದೇವ ಅಂತೀವಲ್ಲ, ಅವಕ್ಕೂ ದೇವ ಅಂತ ಹೆಸರದ. ಅವಕ್ಕೆ ದೇವ, ಹೌದು, ದೆವ್ವಕ್ಕೂ ದೇವ ಅಂತ ಹೆಸರು. ಗಾಬರಿ ಆತ್ರಪ್ಪ ನಮಗಿನ್ನು. ಯಾಕೆ ದೆವ್ವಕ್ಕೂ ದೇವ ಅಂತ ಹೆಸರು ಗೊತ್ತಾ? ದೀನತ್ವ ದೇವನಾಮಾನಃ, ಅತ್ಯಂತ ದೀನಹೀನ ನಿಕೃಷ್ಟ ಸ್ಥಿತಿಯಲ್ಲಿ ಇರ್ತಾವಾದ್ರಿಂದ ಅವಕ್ಕೆ ದೇವ ಅಂತ ಕರೀತಾರಂತೆ. ಇವರು ಯಾಕೆ ದೇವ ಅಂತ ಕರೀತಾರೆ ಅಂದರೆ ಅತ್ಯಂತ ಆನಂದ ಸ್ಥಿತಿಯಲ್ಲಿ ಇರ್ತಾರಾದ್ರಿಂದ ಅವರಿಗೆ ದೇವ ಅಂತ ಕರೀತಾರೆ. ಹಾಗಾಗಿ ದೇವ ಶಬ್ದ ರಾಕ್ಷಸರಲ್ಲೂ, ಯಕ್ಷರಲ್ಲೂ, ಭೂತಗಳಲ್ಲೂ, ಪಿಶಾಚಿಗಳಲ್ಲೂ ಬಳಸಲಾಗುತ್ತದೆ. ಯಜ್ಞ ಮಾಡಿದಾಗ ಅವರು ಸ್ವೀಕಾರ ಮಾಡ್ತಾರೆ. ಆಚಾರ, ಮತ್ತೀಗ ನಾವು ಮಾಡೋ ಕಾಲಕ್ಕೆ ಅವರು ತೊಗೊಂಡ್ಬಿಟ್ರೆ ಏನು ಮಾಡಬೇಕು? ಹೊಸ ಸಮಸ್ಯೆ ಶುರುವಾಯ್ತು ಈಗ. ಹೌದ್ರಿ, ಈಗ ನಾನು ಸಾತ್ವಿಕ ಇದ್ದೀನಿ, ನಾ ಮಾಡೋ ಕಾಲಕ್ಕೆ ಮತ್ತು ಸೂರ್ಯ ಯಸ್ವಾಹ ಅಂದೆ ಈ ಸೂರ್ಯ ನಮಗೆ ತೊಗೋಬೇಕು. ಆದರೆ ಅದೇ ಹೆಸರಿನ ರಾಕ್ಷಸ ಬಂದು ಎಂಟರಾಗಿ ತೊಗೊಂಡ್ಬಿಟ್ರೆ ಅದಕ್ಕೆ ಆಚಾರ್ಯರು 2 ಉಪಾಯ ಹೇಳ್ತಾರೆ. ತುಂಬ ಸುಂದರವಾದ 2 ಉಪಾಯ. ಈ ಉಪಾಯ ಮಾಡಿರಿ, ಅವರು ಬರೋದಿಲ್ಲ. ಯಾವ ಉಪಾಯ? ಮೊದಲನೇದಾಗಿ ಸಾತ್ವಿಕರಾದವರು ದೇವತೆಗಳ ಆರಾಧನೆಯನ್ನು ಮಾಡುವಾಗ ಈ ಅನುಸಂಧಾನ ಮಾಡಿರಿ, ಅವರು ದೂರ ಹೋಗ್ತಾರೆ. ಏನು? ಪರಿವಾರತ್ವೇನ ಚಿಂತನೆ ಮಾಡಿರಿ. ಏನು ಪರಿವಾರತ್ವೇನ? ನಾನು ಆಹುತಿಯನ್ನು ಹಾಕುವುದು ಭಗವಂತನ ಪರಿವಾರದಲ್ಲಿ ಇದ್ದ ಇಂದ್ರನಿಗೆ ಅನ್ರಿ. ಆ ಇಂದ್ರ ಬರುವುದಿಲ್ಲ, ಯಾಕಂದ್ರೆ ಅವ ಭಗವಂತನ ಪರಿವಾರದವನ ಅಲ್ಲೇ ಇಲ್ಲವ. ಅವ ವೈರಿ ವರ್ಗದಲ್ಲಿದ್ದವ, ಅವ ಪರಿವಾರದವ ಯಾಕೆ ಆಗ್ತಾನವ? ಫ್ಯಾಮಿಲಿ ಮ್ಯಾನ್ ಅಲ್ಲವ, ಅವ ಎನಿಮಿ ಮ್ಯಾನ್ ಅವ ಅಷ್ಟೇ, ಇನ್ನೇನಿಲ್ಲವ. ಶತ್ರುವರ್ಗದಲ್ಲಿದ್ದವನೇ ಹೊರತಾಗಿ ಮಿತ್ರವರ್ಗದಲ್ಲಿದ್ದವನಲ್ಲ. ನೋಡ್ರಿ, ಶ್ರೀಮದಾಚಾರ್ಯರ ಅನುಸಂಧಾನ ಎಷ್ಟು ಚೆನ್ನಾಗಿದೆ. ಇನ್ನು ಮುಂದೆ ಯಜ್ಞ ಮಾಡುವಾಗ ಸುಮ್ಮನೆ ಯಜ್ಞ ಮಾಡಿಸೋದಲ್ಲ, ಮಾಡುವಾಗ ಈ ಅನುಸಂಧಾನ ಇರಬೇಕಲ್ಲ. ಅದಕ್ಕೆ ಹೇಳೋದು, ಅವಸರ ಮಾಡಿ ಯಾವ ಕೆಲಸಗಳನ್ನು ಮಾಡಬಾರ್ದು. ಎಲ್ಲದಕ್ಕೂ ಒಂದು ಕಾಲ, ಎಲ್ಲದಕ್ಕೂ ಒಂದು ದೇಶದ ವ್ಯವಸ್ಥೆ ಇರ್ತದೆ. ಅದಕ್ಕನುಗುಣವಾಗಿ ಮಾಡಿದಾಗ ಸೊಗಸಾದ ಫಲ ಸಿಗುತ್ತದೆ. ಯಜ್ಞ ಮಾಡುವಾಗ ಬೇಕಾದ ಯಜ್ಞವನ್ನು ಮಾಡಿರಿ, ಯಾವುದೇ ದೇವತೆಗಳಿಗೆ ಆಹುತಿಯನ್ನು ಹಾಕಿರಿ. ಹಾಕುವಾಗ ಒಂದು ಚಿಂತನೆ ಏನು ಅಂದರೆ, ಇವರು ಭಗವಂತನ ಪರಿವಾರದವರು. ಲಕ್ಷ್ಮೀದೇವಿಗೆ ಆಹುತಿ ಹಾಕಿರಿ, ದೇವರ ಹೆಂಡತಿ. ವಾಯುದೇವರಿಗೆ ಹಾಕಿರಿ, ಮಕ್ಕಳು.
ಸರಸ್ವತಿ ಭಾರತೀಯರಿಗೆ ಹಾಕ್ರಿ ಸೊಸೆಂದರು, ಹೀಗೆ ಇವರೆಲ್ಲ ಪರಿವಾರದವರು ಎಂಬ ಅನುಸಂಧಾನದಿಂದ ಹಾಕಿದರೆ ಯಾವ ಯಕ್ಷರಾಕ್ಷಸರು ತಗೊಳ್ಳೋದಿಲ್ಲ. ಒಂದು. ಎರಡನೇದ್ದು, ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಅನ್ರಿ, ಯಾರು ಹತ್ರ ಸತೆಗೆ ಸುಳಿಯೋದಿಲ್ಲ. ಇದು ಅಡ್ರೆಸ್ ತಪ್ಪಿ ಹೋಗಿಬಿಡ್ತು ಅಂತಾರಷ್ಟೆ. ಪೋಸ್ಟ್ಮನ್ಗಳು ಇರ್ತಾರಲ್ಲ, ತಪ್ಪು ಅಡ್ರೆಸ್ಸಿಗೆ ಕೊಡೋದಿಲ್ಲ ಅವರು, ಬುದ್ಧಿವಂತರು. ಯಾಕೆ ಅಂದರೆ ಕೆಲಸ ಕಳ್ಕೋಬೇಕಾಗ್ತದೆ, ಅದಕ್ಕೆ ಸರಿಯಾದ ಅಡ್ರೆಸ್ಸಿಗೆ ಕೊಡ್ತಾರೆ. ಹಾಗೆಯೇ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಅಂತಂದು ಕೂಡಲೇ ಸರಿಯಾದ ಅಡ್ರೆಸ್ಸಿಗೆ ಹೋಗ್ತದೆ, ಬೇರೆ ಕಡೆಗೆ ಹೋಗೋದಿಲ್ಲ. ಇದು ಶ್ರೀಮದಾಚಾರ್ಯ ತಿಳಿಸಿಕೊಟ್ಟಿರುವಂಥ ವ್ಯವಸ್ಥೆ. ಯಜಂತೆ ದೇವತಾ ಸಾತ್ವಿಕಾ ದೇವತಾ, ಯಜಂತೆ ಸಾತ್ವಿಕಾ ದೇವಾನ್, ದೇವತೆಗಳನ್ನು ಸಾತ್ವಿಕರು ಆರಾಧನೆ ಮಾಡ್ತಾರೆ. ಹೀಗೆ ಅವರ ಮೂವರ ಆರಾಧನೆಗಳಲ್ಲಿ ವ್ಯತ್ಯಾಸ ಉಂಟು ಅಂತ ತಿಳಿದುಕೋ ಅರ್ಜುನ. ಶ್ರದ್ಧೆಯಿಂದ ಮಾಡ್ತಾರೆ, ಆದರೆ ಶಾಸ್ತ್ರಜ್ಞಾನವಿಲ್ಲ ಅಂತ ಕೇಳಿದ್ದೀಯಲ್ಲ, ಆ ಶ್ರದ್ಧೆ ಎಂಥದ್ದು ಅನ್ನೋದರ ಮೇಲೆ ಫಲ ಸಿಗ್ತದಪ್ಪ ಅಂತ ಹೇಳಿದ. ಇದಾದ ಮೇಲೆ ಅವರು ಉಳಿದವರು ಹೇಗೆ ಯಜ್ಞ ಮಾಡ್ತಾರೆ ಅಂತೆಲ್ಲ ಉಂಟು. ಸದ್ಯಕ್ಕೆ ಆಹಾರದ ಬಗ್ಗೆ ಒಂದು ಮಾತು ಹೇಳ್ತೇನೆ. 3 ತರಹದ ಆಹಾರ ಉಂಟು. ಸಾತ್ವಿಕರಿಗೆ ಪ್ರಿಯವಾದ ಆಹಾರ, ರಾಜಸರಿಗೆ ಪ್ರಿಯವಾದ, ತಾಮಸರಿಗೆ ಪ್ರಿಯವಾದ ಆಹಾರ ಅಂತ 3 ತರಹದ ಆಹಾರಗಳಿವೆ ಅಂತೆ. ಇದನ್ನು ಹೇಳ್ತೀನಿ, ಇದನ್ನು ಉಣ್ಣೋರು ಪಾಪ ನೀವು ಗಾಬರಿ ಆಗಬೇಡ್ರಿ ಅಥವಾ ಗದ್ದಲ ಮಾಡಿಕೊಳ್ಬೇಡ್ರಿ. ಅಲ್ಲ ನಾವು ಹಿಂಗೆ ತಿಂದುಬಿಟ್ವಿ, ನಾವು ರಾಜಸರೋ ತಾಮಸರೋ ಅಥವಾ ಸಾತ್ವಿಕರು ಅಂತ ಹೀಗೆಲ್ಲ ಗದ್ದಲ ಮಾಡಿಕೊಳ್ಳಿಕ್ಕೆ ಹೋಗಬೇಡ್ರಿ. ಸಾಮಾನ್ಯವಾದ ನಿಯಮವನ್ನು ಕೃಷ್ಣ ಹೇಳಿರ್ತಾನೆ. ಅಪವಾದಗಳು ಇದ್ದೇ ಇರ್ತವೆ ಎಲ್ಲಿದ್ದರೂ ಕೂಡ. ಶ್ರೀಮದಾಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಹೇಳುವಾಗ ಇದು ಎಲ್ಲವನ್ನು ಯಾರ ದೃಷ್ಟಿಯಲ್ಲಿ ಇಟ್ಟುಕೊಂಡು ಹೇಳಿದ್ದು ಅಂದರೆ ಭಾಗವತರ ದೃಷ್ಟಿಯಲ್ಲಿ ಇಟ್ಟುಕೊಂಡು ಹೇಳಿದ್ದು. ಎಲ್ಲರಿಗೂ ಸರ್ವೇ ಸಾಮಾನ್ಯವಾಗಿ ನಿಲುಕಬೇಕು ಅಂತೇನಿಲ್ಲ. ಕೆಲವೊಮ್ಮೆ ಎಟುಕದ ದ್ರಾಕ್ಷಿ ಹುಳಿ ಇತ್ತು ಅಂತ ಹೇಳಿದಂತೆ ಆಗುವ ಚಾನ್ಸ್ ಇದೆ. ಮೊದಲು ಹೇಳಿಬಿಡ್ತೀನಿ ಏನೇನು ಹೇಳಲಿಕ್ಕೆ ಹೊರಟಿದ್ದಾನೆ ಕೃಷ್ಣ 17ನೇ ಅಧ್ಯಾಯದಲ್ಲಿ. ಮುಂದೆ ಆಹಾರ, ಯಜ್ಞ, ತಪಸ್ಸು, ದಾನ 4ರ ಬಗ್ಗೆ ಹೇಳ್ತಾ ಇದ್ದಾನೆ. ಆಹಾರದ ಬಗ್ಗೆ ಹೇಳ್ತಾನೆ, ಯಜ್ಞದ ಬಗ್ಗೆ ಹೇಳ್ತಾನೆ, ತಪಸ್ಸಿನ ಬಗ್ಗೆ ಹೇಳ್ತಾನೆ, ದಾನದ ಬಗ್ಗೆ ಹೇಳ್ತಾನೆ. ಇವತ್ತು ಆಹಾರ ಹೇಳಿ ಮುಗಿಸ್ತೇನೆ. ಆಹಾರ ಹೇಗಿರ್ತದೆ ಅಂದರೆ, ಸಾತ್ವಿಕರಿಗೆ ಪ್ರಿಯವಾದ ಆಹಾರಗಳು. ಇದು ಸಾತ್ವಿಕರಿಗೆ ಪ್ರಿಯವಾದ ಆಹಾರಗಳು ಅಂತ ಟೈಟಲ್ ಕೊಟ್ಟೇ ಹೇಳ್ಯಾನ ಕೃಷ್ಣ. ಹೆಂಗಿರ್ತದೆ? ಆಯುಸ್ ಸತ್ವ ಬಲಾರೋಗ್ಯ ಸುಖಪ್ರೀತಿ ವಿವರ್ಧನಾ ರಸ್ಯಾ ಸ್ನಿಗ್ಧಾ ಸ್ಥಿರಾ ಹೃದಯಾ ಆಹಾರ ಸಾತ್ವಿಕಾ ಪ್ರಿಯಾ. ಆಹಾರವನ್ನು ತಿಂದಾಗ ಅದು ನಮಗೆ ಆಯಸ್ಸನ್ನು ಕೊಡುವಂತೆ ಇರಬೇಕಂತೆ, ಆಯಸ್ಸು ಹರಣ ಮಾಡುವಂತೆ ಇರಬಾರದು. ನೆನಪಿಟ್ಟುಕೊಳ್ಳ್ರಿ, ಎಷ್ಟೋ ಆಹಾರಗಳನ್ನು ತಿಂದಾಗ ನಮ್ಮ ಆಯಸ್ಸು ಕ್ಷೀಣವಾಗ್ತದೆ. ಅವರು ಯಾಕೆ ಹೋದರು? ತಿಂದರೂ ಹೋದ್ರಲ್ಲ, ತಿಂದದ್ದಕ್ಕೇ ಹೋದರು. ತಿಂದೇ ಇದ್ದರೆ ಉಳಿತಿದ್ರೋ ಏನೋ ಪಾಪ. ಅಂದರೆ ನಮ್ಮ ಆಹಾರ ದೋಷ. ನಿಮಗೆ ಹೇಳಿದ್ರೆ ಆಶ್ಚರ್ಯ ಆಗ್ತದೆ. ನಮ್ಮ ದೇಹದಲ್ಲಿ ದಿವಸ ಎಂಥಿಂಥ ಆಹಾರ ಬೀಳ್ತಾವೆ ಗೊತ್ತೇನ್ರಿ? ಕೆಲವು ಆಹಾರಗಳು ಹೊರಗೇ ಬರೋದಿಲ್ಲ, ದೇಹದಲ್ಲೇ ಕೂತು ಬಿಡುವಂಥ ಆಹಾರಗಳನ್ನು ತಿಂತಾ ಇದ್ದೀವಂತ ನಾವೆಲ್ಲ. ಬಹಳ ಅನ್ಯಾಯ ಆಗ್ತಾ ಇದೆ. ಹಿಂದಿನವರನ್ನ ಯಾಕೆ ನಾವು ಮೆಚ್ಚಬೇಕು, ನೆನೆಸಬೇಕು ಅಂದರೆ 90, 95, 80, 85 ಆದರೂ ಹಟ್ಟ ಕಟ್ಟ ಇರ್ತಾರೆ. ನಾವು 40, 50 ಆಗಿರಂಗಿಲ್ಲ, ಆಗಲೇ ಕೈ ಶೂಲಿ, ಕಾಲು ಶೂಲಿ, ತ್ರಿಶೂಲಿ ಎಲ್ಲ ಶೂಲಿ ಬಂದಿರ್ತಾವೆ ನಮಗೆ. ಬೆನ್ಶೂಲಿ, ತಲಿಶೂಲಿ, ಏನು ಶೂಲಿ? ಯಾಕೆ? ಆಹಾರವೇ, ಬೇರೆ ಇನ್ನೇನಿಲ್ಲ ಇದರಲ್ಲಿ. ಇವತ್ತು ನೋಡ್ರಿ, ನಮ್ಗೆ ಏನು ಆಶ್ಚರ್ಯ ಆಗ್ತದೆ. ಮಾವಿನ ಹಣ್ಣು ತಿಂದು ಎಲ್ಲ ಹುಳಿ ಹಣ್ಣುಗಳು ಬಿಟ್ಟರೆ ಇನ್ನೇನು ಹಣ್ಣು, ಯಾಕೆ ಹಂಗೆ ಬಂದು ಏನು ಮತ್ತು ನೋಡಿದ್ರೆ ಹಣ್ಣಲ್ಲವು ಬಣ್ಣ ಹಾಕಿದ್ದು ಹಣ್ಣದು. ಮತ್ತೇನು ಆಗಬೇಡ, ಆ ಬಣ್ಣ ಹೊಟ್ಟೆಗೆ ಹೋಗಿ ಕೂತ್ರೆ ಎಂದು ಹೊರಗೆ ಬರ್ಬೇಕು ಹೇಳಿ ನೋಡಂಥದ್ದು? ಹೊರಗೇ ಬರೋದಿಲ್ಲ. ನೆನಪಿಟ್ಕೊಳ್ರಿ, ಕೆಲವು ವಸ್ತುಗಳಂತರೂ ದೇಹದೊಳಗೆ ಸೇರಿದ ಮೇಲೆ ಪರ್ಮನೆಂಟ್ ಅಂತ ಇಟ್ಕೊಂಡ್ಬಿಟ್ಟಿರ್ತಾವೆ. ಏ ಮೇರಾ ಘರ್ ಹೇ, ಮೇ ಯಹಿ ರಹನಾ ಚಾಹತಾ ಹೂँ, ಬಾಹರ್ ನಹಿ ನಿಕಲ್ತಾ ಹೂँ ಅಂತ ಅಲ್ಲೇ ಕೂತ್ಬಿಡ್ತಾವೆ. ಯಾವುದು ಬಹಾರ್ ನಹಿ ನಿಕಲ್ತಾ ಹೂँ ಅಂತದಲ್ಲ, ಅದನ್ನು ಡಾಕ್ಟ್ರು ಬಹಾರ್ ನಿಕಾಲೇ ಜಾತೆ ಹೇ ಅಂತ ಕತ್ತರಿಸಿ ತೆಗಿಬೇಕಾಗ್ತದೆ ಹೊರಗಡೆಗೆ. ಇದೇ ನಮ್ಮ ಆಹಾರ ಪದ್ಧತಿಯಾಗಿದೆ. ಕೃಷ್ಣ ಅಂತಾನೆ, ಯಾವ ಆಹಾರವನ್ನು ನೀನು ತಿಂದದ್ದರಿಂದ ನಿನ್ನ ಆಯಸ್ಸು ದೀರ್ಘವಾಗುತ್ತೋ ಅದು ನಿಜವಾದ ಸಾತ್ವಿಕ ಆಹಾರ. ಇನ್ನು ಬಲ ಕೊಡಬೇಕು, ಆರೋಗ್ಯ ಕೊಡಬೇಕು, ಸುಖ ಕೊಡಬೇಕು, ಪ್ರೀತಿ ಕೊಡಬೇಕು, ರಸಯುಕ್ತವಾಗಿರಬೇಕು, ಸ್ನಿಗ್ಧವಾಗಿರಬೇಕು, ತಿಂದ ಮೇಲೂ ಬಹಳ ದಿನಗಳವರೆಗೆ ನೆನೆಸುವಂಥದ್ದಾಗಿರಬೇಕು, ಹಿತವೆನಿಸಬೇಕು. ಇದು ಸಾತ್ವಿಕರಿಗೆ ಪ್ರಿಯವಾದ ಆಹಾರ ಅಂತಾರೆ. ನೋಡ್ರಿ ಏನು ಹೇಳಿದ್ದಾನೆ. ಸತ್ವ, ಬಲ, ಆರೋಗ್ಯ. ತಿಂದ ಮೇಲೆ ಅದರಿಂದ ಬಲ ಬರಬೇಕು, ಆರೋಗ್ಯ ಬರಬೇಕು, ಸುಖ ಪ್ರೀತಿ ವಿವರ್ಧನಾ.
ಸುಖ ಆಗಬೇಕು, ಸುಖ ಆಗಬೇಕು, ಮತ್ತೆ ಮತ್ತೆ ನೆನೆಸಿಕೊಳ್ಳುವಂತಿರಬೇಕಂತೆ ತಿಂದ ಆಹಾರ. ಅವತ್ತು ನಿಮ್ಮ ಮನೆಯಲ್ಲಿ ಉಂಡಿದ್ವಲ್ಲ, ಬಿಡ್ರಿ ಅಂತ ಅವನು ಇವತ್ತು ಅಂದ್ಕೊಳ್ಬೇಕು. ಅವತ್ತು ಅವ್ರ ಮನ್ಯಾಗ ಮಾಡಿದ್ರಲ್ಲ ಹಂಗೆ ಮಾತ್ರ ಮಾಡ್ಲಿಕ್ಕೆ ಹೋಗ್ಬೇಡ. ಅವತ್ತು ಅವ್ರ ಮನ್ಯಾಗ ಏನು ಸಾರು ಮಾಡಿದ್ರು ನೋಡು, ಹಂಗೆ ಜನ್ಮದಾಗ ಮಾಡಬೇಡ. ಮತ್ತೆ ನೆನಪಿಟ್ಕೋ ಅಂತ ಹೇಳಿ ಗಂಡ ಹೆಂಡತಿಗೆ ಹೇಳ್ತಿದ್ದ ಅಂದರೆ ಇದು ಎಷ್ಟು ಚಲೋ ಮಾಡ್ಯಾರ ಅಂತ ಅರ್ಥ. ಅದಕ್ಕೆ ಊಟ ಆದ್ಕೊಂಡು ನಾನು ಯಾವಾಗ ಮೊನ್ನೆ ಹೇಳೀನಿ, ಇನ್ನೊಂದು ಸಲ ಹೇಳ್ತೀನಿ. ಅಂದರೆ ಈಗಲ್ಲ, ಹಿಂದಿನ ಪ್ರಸಂಗದಲ್ಲಿ ಊಟ ಆದ ಕೂಡಲೇ ಅಡುಗೆ ಮಾಡಿದವರಿಗೆ ಅಡುಗೆ ಭಾಳ ಚಲೋ ಆಗಿದೆ ಅಂತ ಹೇಳಬಾರ್ದು ಅಂತ ನಾ ಹೇಳಿದ್ದಲ್ಲ, ಬೇರೆಯವ್ರು ಹೇಳಿದ್ದು. ನಾ ಕಾಪಿ ಹೊಡ್ಲಿಕ್ಕತ್ತೀನಿ ಅಷ್ಟೇ ಈ ಹೊತ್ತಿನಾಗ. ಏನು ಅಂದರೆ ಊಟ ಆದ ಕೂಡಲೇ ಆಹಾರ ಅಡುಗೆ ಭಾಳ ಚಲೋ ಆಗಿದೆ ಅಂತ ಹೇಳಬಾರ್ದು. ಅಡುಗೆ ಹಂಗೆ ಹೋಗಿ ಏನು ಭಾರಿ ಮಾಡಿಬಿಡ ಅಡುಗೆ ಅಂತ ಹೇಳಿಕ್ಕೆ ಹೋಗ್ಬೇಡ್ರಿ. ನಾಳೆವರೆಗೆ ನೀವು ಇರ್ರಿ, ನಾಳೆವರೆಗೆ ಇರ್ರಿ ಅಂದರೆ ಹಂಗೆ ಅರ್ಥ ಅಲ್ಲ. ಮತ್ತು ಅಂದ್ರೆ ನೀವು ಬದುಕು ಉಳಿದ್ರಂತ ಹಿಂಗೆ ಅರ್ಥ ಅಲ್ಲ. ಅದಕ್ಕೆ ನಾಳೆವರೆಗೆ ನೀವು ಇದ್ದು ಆ ಆಹಾರ ನಿಮ್ಮ ಮೇಲೆ ಏನು ಪರಿಣಾಮ ಮಾಡಿದೆ ಅಂತ ನೋಡಿ ನಾಳೆ ಹೇಳ್ರಿ ಅಡುಗೆ ಚಲೋ ಆಗ್ಯದೋ ಕೆಟ್ಟಾಗ್ಯದೋ ಅಂತ ತಿಳ್ಕೊಂಡು ಹೇಳಿ. ಇವತ್ತು ತಗೊಂಡು ರಾತ್ರಿ ಎಲ್ಲ ವ್ಯವಸ್ಥೆಯಾಗಿ ಅದು ಏಕಾದಶಿ ಮಾಡುವ ಜಾಗರಣೆ ನವಮಿನೇ ಮಾಡಿ, ನವಮಿ ಮಾಡುವ ಇನ್ನೊಂದೇನ ಮತ್ತೆ ಹಾಗೆಲ್ಲ ಆದ ಮೇಲೆ ಮರುದಿವಸ ಇನ್ನು ಆಹಾರ ಚಲೋ ಆಗಿದೆ ಅಂತ ಹೇಳಿ ಬರುವುದೇ. ಅದಕ್ಕೆ ಅಡುಗೆಯು ತಿಂದಾಕ್ಷಣದಲ್ಲಿ ಒಳ್ಳೆಯದು ಅಂತ ಹೇಳುವಂಥ ವಸ್ತುವಲ್ಲ, ಅಲ್ಲ. ಅದನ್ನು ಕಾಯ್ದು ಹೇಳಬೇಕಾದ ವಸ್ತು ಅದು. ನಾಲಿಗೆಗೆ ಮಿರ್ಚಿ ರುಚಿಯಾಗಿರುತ್ತದೆ, ಅರ್ಥ ಆಯ್ತಲ್ಲ? ನಾಲಿಗೆಗೆ ಬೋಂಡ ರುಚಿಯಾಗಿರುತ್ತದೆ. ಆದರೆ ಕೃಷ್ಣ ಅಂತಾನೆ ಅದು ನಿನ್ನ ಆರೋಗ್ಯದ ಮೇಲೆ ಏನು ಪರಿಣಾಮ ಬೀರಿತು ನೋಡು. ಹಾಗೆ ಬೀರಿದ್ದನ್ನು ಇಟ್ಟುಕೊಂಡು ಹೇಳು. ಆಯುಹು ಸತ್ವ ಬಲಾರೋಗ್ಯ ಸುಖಪ್ರೀತಿ ವಿವರ್ಧನ. ಒಂದೊಂದು ಶಬ್ದಗಳು ವಿವರಣೆ ಮಾಡಬೇಕು. ಸಮಯ ಮುಕ್ತಾಯವಾಗಿದೆ, ಆದ್ದರಿಂದ ವಿವರಣೆ ಮಾಡ್ತಿಲ್ಲ. ಎರಡನೇದ್ದು ರಾಜಸರಿಗೆ ಪ್ರಿಯವಾದದ್ದು ಹೆಂಗಿರ್ತದೆ? ಕಟು, ಆಮ್ಲ, ಲವಣ, ಅತ್ಯುಕ್ಷ್ಣ ತೀಕ್ಷ್ಣ ರೂಕ್ಷ ವಿದಾಹಿನಃ. ಅತೀ ಖಾರ, ಅತೀ ಹುಳಿ, ಅತೀ ಉಪ್ಪು, ಅತೀ ಬಿಸಿ, ಅತೀ ಬಿರುಸು, ರಸನೇ ಇಲ್ಲದೆ ಇರುವಂಥದ್ದು. ತಿಂದಾಗ ಸಂಕಟ ಆಗ್ತಿರ್ತದೆ, ತಿಂದ ಮೇಲೆ ಸಂಕಟ ಆಗ್ತಿರ್ತದೆ, ಯಾಕಂದ್ರೆ ತಿಂದೆ ಅಂತ ಅನಿಸ್ತಿರ್ತದೆ. ಇದೆಲ್ಲ ರಾಜಸರಿಗೆ ಪ್ರಿಯವಾದದ್ದು, ನೆನ್ಬಿಟ್ಕೊಳ್ರಿ. ದುಃಖ ಶೋಕ ಆಮಯಪ್ರದಾಹ. ದುಃಖವೇ ಆಗ್ತದೆ. ತಿಂದಿರ್ತಾರೆ, ಸಂಜೆ ಹೊತ್ತಿ ಹೊಟ್ಟೆ ಹಿಡ್ಕೊಂಡು ಅಯ್ಯೋ ರಾಮ ಯಾಕರ ತಿಂದುಬಿಟ್ನಪ್ಪ ಅಂತ ಸಾಯಂಕಾಲ ಹೊಟ್ಟೆ ಹಿಡ್ಕೊಂಡು ಕೂತಿದ್ದಾನೆ ಅಂದರೆ ರಾಜಸಾಹಾರ ಸ್ವೀಕಾರ ಆಗಿದೆ ಅಂತ ಅರ್ಥ. ಬಿಸಿ 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 ತಿಂದಿರ್ತಾನೆ, ಖಾರ 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 ತಿಂದಿರ್ತಾನೆ. ಆ ಖಾರ ಖಾರ ಇದೆಯಲ್ಲ ನಾಲಿಗೆ ಮೇಲಿದ್ದಾಗ ಡ್ಯಾನ್ಸ್ ಮಾಡಿಸ್ತಿರ್ತದೆ ರೀ, ಆಹಾ ಅನ್ನಿಸ್ತಿರ್ತದೆ. ಅದು ನಾಲಿಗೆಯಿಂದ ಮುಂದೆ ಸ್ಥಳಾಂತರ ಮಾಡ್ತದಲ್ಲ, ಆ ಸ್ಥಳಾಂತರ ಮಾಡಿದಾಗ ಇವನು ಸ್ಥಳಾಂತರ ಮಾಡ್ತಾನಲ್ಲ, ಆ ಸ್ಥಳಾಂತರಗಳ ಗಂಡಾಂತರಗಳ ವ್ಯವಸ್ಥೆಯನ್ನು ನೋಡಲಿಕ್ಕೆ ಯಾರ್ಯಾರು ಇರೋದಿಲ್ಲ. ಕಟ್ಟುವಮಲ್ಲ ಅದು ಹೇಳ್ತಾರ್ರಿ, ಕೆಟ್ಟ ಖಾರ ಕೆಟ್ಟ ಕಹಿ ಇವೆಲ್ಲ ಮಾಡಬಾರ್ದು, ಅವೆಲ್ಲವೂ ರಾಜಸರಿಗೆ ಬೇಕಾದದ್ದು ಅಂತ. ತಾಮಸರದ್ದು ಒಂದು ಹೇಳಿ ಮುಗಿಸ್ಬಿಡ್ತೀನಿ ರೀ. ತಾಮಸರ ಆಹಾರ ಹೆಂಗಿರ್ತದೆ? ತಾಮಸ ಸ್ವಭಾವದವರಿಗೆ ಸೇರೋದು. ಯಾತಯಾಮಂ ಗತರಸಂ ಪೂತಿ ಪರಿಯುಷಿತಂಚ ಯತ್ ಉಚ್ಚಿಷ್ಟಮಪಿ ಚಾಮೇಧ್ಯಂ ಭೋಜನಂ ತಾಮಸಪ್ರಿಯಂ. ಇದು ಯಾತಯಾಮಂ. ಆ ಆಹಾರ ಬೇಯಿಸಿದ ಮೇಲೆ ಒಂದು ಯಾಮ ಕಳೆದ ಮೇಲೆ ಆ ಆಹಾರ ತಿನ್ನಬಾರದು ಅಂತ ಹೇಳ್ತದೆ ಶಾಸ್ತ್ರದಲ್ಲಿ. ಒಂದು ಯಾಮ ಕಳೆದ ಮೇಲೆ ತಿನ್ನೋ ಹಂಗಿಲ್ಲ ಮುಂದೆ. ಅದು ಅಷ್ಟೇ ಬೇಯಿಸ್ಕೊಂಡು ಅಷ್ಟೇ ತಿನ್ಬೇಕ್ರಿ. ಅದಕ್ಕೆ ಹಿಂದೆಲ್ಲ ಏನು ಮಾಡ್ತಿದ್ರು ಗೊತ್ತೇನು? ಬೆಳಗ್ಗಿನ ಅಡಿಗೆ ಬೆಳಗ್ಗೆ, ಸಂಜೆ ಅಡಿಗೆ ಸಂಜೆಗೆ ಏನು ಮಾಡ್ತಿದ್ರು. ನಾವು ಬೆಳಿಗ್ಗೆ ಸಂಜೆಗೆ ನಾಳೆಗೆ ನಾಡ್ದಿಗ್ಗೆ ಅದರ ನಾಡ್ದಿಗ್ಗೆ ಅಂತ ಮಾಡಿ ನಮ್ಮ ಫ್ರಿಜ್ಜಲ್ಲಿ, ಡೀ ಫ್ರಿಜ್ಜಲ್ಲಿ, ಡಬಲ್ ಡೋರಲ್ಲಿ, ತ್ರಿಬಲ್ ಡೋರಲ್ಲಿ ಇಟ್ಟು 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 ಕೊನೆಗೊಂದು ದಿವಸ ತಿಂದವನು ಅದೇ ಫ್ರಿಜ್ನಲ್ಲಿ ಮಲಗುವಂತೆ ವ್ಯವಸ್ಥೆ ಮಾಡಿ ಕೈ ಬಿಡ್ತೇವೆ ನಾವೆಲ್ಲ. ಯಾರು ಹೇಳಿದ್ದಪ್ಪ ಇದನ್ನು? ಅಷ್ಟು ಬೇಯಿಸು ಅಂತ ಹೇಳಿದವರು ಯಾರು ನಿನಗೆ? ಯಾತಯಾಮ ನೆನ್ಪಿಟ್ಕೊಳ್ರಿ. 3 ಗಂಟೆ ಕಳೀತು, 3 ತಾಸು ದಾಡಿತು ಅಂದರೆ ಆ ಆಹಾರ ಕೊಳಿಲಿಕ್ಕೆ ಶುರುವಾಗ್ತದೆ. ಅದು ಇನ್ಬಿಲ್ಟ್ ಇರಬಹುದು, ಔಟ್ ಇರಬಹುದು. ಒಳಗಿದ್ರೂ ಕರಗಲೇಬೇಕು, ಹೊರಗಿದ್ರೂ ಹೋಗಲೇಬೇಕದು ಆಹಾರ. ಅನ್ನ ಮಾಡಿ 3 ಗಂಟೆಯಾಗಿ ಹೊರಗಿಟ್ಟಿರ್ತೀರಲ್ಲ, ಅದನ್ನು ಒಳಗೆ ಹಾಕಿದರೆ ಕರಗಿ ಹೋಗ್ತದೆ 3 ಗಂಟೆಯೊಳಗೆ. ಹೊರಗಿಟ್ಟಿದ್ರೆ ಕೊಳತೆ ಹೋಗುತ್ತೆ, ಕೆಟ್ಟ ಹೋಗುತ್ತೆ, ಆಯ್ತು ಅಷ್ಟೇ ಕೆಲಸ. ಆಮೇಲೆ ತೆಗೆದು ನೋಡ್ರಿ ಅದ್ರ ಮಹಿಮಾ ಹೆಂಗಿರ್ತದೆ ಗೊತ್ತಾಗ್ತದೆ. ನಾನು ಯಾಕೆ ಹೆಚ್ಚು ಹೇಳಬೇಕು? ಇನ್ನು ಗತರಸಂ, ಒಣಗಿ ಹೋಗಿರ್ತಾವ್ರಿ. ಕೆಲವರಿಗೆ ಒಣಗಿದ ಭಕ್ರಿ ಅಂದರೆ ಭಾಳ ಪ್ರೀತಿ. ಅವು ಎಷ್ಟು ಒಣಗುತ್ತಾವ ನೋಡ್ರಿ, ಅಷ್ಟು ಇವ್ರ ಮುಖ ಅರಳುತ್ತದೆ. ಮೀಟ್ರ್ ರೀ ಅದು. ಅದು ಒಣಗೋದಕ್ಕೂ ಇವ್ರ ಮುಖ ಅರಳೋದಕ್ಕೂ ಮೀಟ್ರ್ ಭಾವ. ಹೆಂಗೆ BP ಶುಗರ್ ಮೀಟ್ರ್ ತೋರಿಸ್ತಿರ್ತಾರೆ ಹಂಗೆ ಇವ್ರ ಭಾವ ಅದು. ಅದಕ್ಕೆ ಅಂಗಡಿ ಒಳಗೆ ಕೇಳ್ತಿರ್ತಾರೆ, 8 ದಿವಸ ಹಿಂದಿಂದ ಬಕ್ರಿ ಕೊಡ್ರಿ ನಮಗೆ ಅಂತ. ಯಾಕೆ? ಒಣಗಿದ್ದು ತಿನ್ನಬೇಕು ಅಂತ ಆಶಾ. ತಾಮಸ ಪ್ರಿಯ ಅದು, ತಿನ್ನಬಾರ್ದಂಥವೆಲ್ಲ. ಹೊಳಸಿದ್ದು ರಾಮಚಂದ್ರ ಇನ್ನೇನು ಕೇಳಬೇಕೆಲ್ಲಾದರೂ ತಂಗಳಾಗಿದ್ದು
ಅವೆಲ್ಲ ಮತ್ತು ಓಪನ್ ಆಗಿ ಹೇಳ ಹೋಟೆಲ್ಗೆ ಹೋಗಿ ತಿಂತಿರ್ತಿರಲ್ಲ, ಅವು ಯಾವ್ದು ಎಲ್ಲ ತಂಗಳದ್ದು ಹಳಸಿದ್ದು ಎಂಜಲದ್ದರಿ ಅವು ಯಾವ ಶುದ್ಧ ಮಡಿವಂತ ತಿಳ್ಕೊಳಿಕ್ಕೆ ಹೋಗ್ಬೇಡ್ರಿ. ಮತ್ತು ಯಾಕೆ ಅವೇನು ಬಿಸಿ ಮಾಡ್ಕೊಡ್ತಾನೆ, ನಿನ್ನ ಉಳಿದದ್ದನ್ನು ಇವತ್ತು ಎತ್ತಿಟ್ಟು ಕೆಟ್ಟ ಗಬ್ಬು ನಾರು ಒಗ್ಗರಣೆ ಹಾಕಿ ಚೆಂದಾಗಿ ಕೊಟ್ಟಿರ್ತಾನೆ ನಿಮಗೆ. ಏನು ಆನಂದದಿಂದ ತಿಂತಾರೆ. ಏನು ರುಚಿ ಇತ್ತು ರೀ. ಹೌದು, 3 ದಿವಸದ ಅಂಥ ರುಚಿನೇ ಇರ್ತದೆ. ಮತ್ತು ಅದು 3 ದಿವಸ ಆದ್ಮೇಲೆ ಅಂಥ ರುಚಿನೇ ಬರ್ತದಪ್ಪಿ. ಅದು 1 ದಿವ್ಸಕ್ಕೆ ಅಂಥ ರುಚಿ ಬರೋಂಗಿಲ್ಲ ಎಂದೋ ಅದು. ಉಚ್ಚಿಷ್ಟಂ, ಏನು ವಿಚಿತ್ರ. ಎಂಜಲು ತಿನ್ನೋದು ಅಂದರೆ ಭಾರಿ ಪ್ರೀತಿ ಅಂತ ನಮಗೆಲ್ಲ. ಯಾಕೆ ಪ್ರೀತಿ ಅಂತ ಕೇಳಬೇಡ್ರಿ, ಪ್ರೀತಿ ಅಂತ ಹೇಳ್ಯಾರ ಅಷ್ಟೇ ಹೇಳ್ಬಿಟ್ರೆ ಮುಗಿದು ಹೋದ ಕೆಲಸ ಅಷ್ಟೇ. ಸರ್ವಾತ್ಮನ ತಿನ್ನಬಾರ್ದು. ಇನ್ನೊಬ್ಬರ ಎಂಜಲನ್ನು ನಾವು ತಿನ್ನಲೇಬಾರ್ದು. ನಾವು ಕೊಡುವಾಗಲೂ ಇನ್ನೊಬ್ಬರಿಗೆ ಎಂಜಲು ಮಾಡಿ ಕೊಡಬಾರದು. ಬಾಯಲ್ಲಿ ಕೈ ಹಾಕ್ಕೊಂಡೆ ಅದನ್ನು ಹಾಗೆ ಕೊಟ್ಟೆ, ಹಾಗೆ ಮುಟ್ಟಿದೆ. ಮೊನ್ನೆ ನಮ್ಮ ಸ್ವಾಮಿಗಳು ರಾಮಾಯಣ ಪ್ರವಚನ ಮಾಡುವಾಗ ಒಂದು ಮಾತಾಡಿದ್ರಿ, ನಂಗೆ ನಿಜವಾಗ್ಲೂ ಪಾಪ ಅವರಿಗೆ ಎಷ್ಟು ದುಃಖ ಆಗಿದೆಯೋ ಗೊತ್ತಿಲ್ಲ. ಅದೇ ಬಾಯಲ್ಲಿ ಕೈ ಹಾಕ್ಕೊಂಡು ಜಗತ್ತೆಲ್ಲ ಮುಡ್ತಾರೆ ಅಂದ್ಬಿಟ್ರೆ ಸ್ವಾಮಿಗಳು. ಅದು ಬರೀ ಎಲ್ಲೋ ಇಲ್ಲೋ ಮುಡ್ತಾರಲ್ಲ, ಸ್ವಾಮಿಗಳ ಶಬ್ದ ಜಗತ್ತೇ ಮುಟ್ಟಿಬಿಡ್ತಾರೆ ಅಂತ. ಏನು ಅಪದ್ಧರಿ ಎಲ್ಲಾದರೂ. ಇಷ್ಟು ಕಾಮನ್ ಸೆನ್ಸ್ ಇಲ್ಲ. ಬಾಯಲ್ಲಿ ಕೈ ಹಾಕ್ಕೊಂಡ್ಮೇಲೆ ನಾವು ಅದನ್ನು ಕೈ ತೊಳ್ಕೊಳ್ಬೇಕು ಅಂತ ಗೊತ್ತಾಗೋದಿಲ್ಲ. ಯಾರಿಗೆ ಮಾಡ್ಲಿಕ್ಕೆ ಹೊರಟಿರಿ ನೀವು? ಏನು ಮಾಡ್ಲಿಕ್ಕೆ ಹೊರಟಿದ್ದೀರಿ? ನಿಮ್ಮ ಉಚ್ಚಿಷ್ಟವನ್ನು ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಹೊರಟಿದ್ದೀರಿ. ಸರ್ವಾತ್ಮನ ಕೆಲಸವನ್ನು ಮಾಡಬಾರ್ದು. ಎಂಜಲು ಮಾಡಿದ ಮೇಲೆ ತಕ್ಷಣದಲ್ಲಿ ಕೈ ತೊಳ್ಕೊಳ್ಬೇಕು. ನಿಮಗೆ ಗೊತ್ತಾಗೋದಿಲ್ಲ ಅಂತಂದರೆ ಸರ್ವಾತ್ಮನ ಅಂಥ ವಸ್ತುಗಳನ್ನು ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಹೋಗಬೇಡ್ರಿ, ಮುಟ್ಲಿಕ್ಕೆ ಹೋಗಬೇಡ್ರಿ. ಯಾಕೆ ಬೇಕು ಅವೆಲ್ಲ? ಆಮೇಲೆ ಇನ್ನೊಬ್ಬರು ಎಂಜಲು ಮಾಡಿದ ತಟ್ಟೆಗಳಲ್ಲಿ ಅದು ಆನಂದದಿಂದ ಉಣ್ಣುವುದು, ಇನ್ನೊಬ್ಬರ ತಟ್ಟೆಯಲ್ಲಿ ಇದ್ದದನ್ನು ತೆಗೆದುಕೊಂಡು ಉಣ್ಣುವುದು, ಇದೆಲ್ಲ ಸರ್ವಾತ್ಮನ ಮಾಡಬಾರದು. ಇದು ಇನ್ನೊಬ್ಬರದ್ದು ಅಂತ ಹೇಳಿದ್ದು ಎಲ್ಲಿ ಶಾಸ್ತ್ರಕ್ಕೆ ಸಮ್ಮತಿ ಇದೆಯೋ ಅದನ್ನು ಬಿಟ್ಟು ಬೇರೆ ಕಡೆಗೆ ಅಂತ ಅರ್ಥ. ಅದು ಹೊರತುಪಡಿಸಿ ಎಲ್ಲ ಕಡೆಗೆ ಅಂತ ಅರ್ಥ ಅಲ್ಲ. ತಾಯಿ ಊಟ ಮಾಡ್ತಿರುವಾಗ ಮಗುವಿಗೆ ಊಟ ಮಾಡಿಸ್ತಾಳೆ, ಅದು ದೋಷ ಅಲ್ಲ. ಯಾಕೆ ಗೊತ್ತಾ? ತಾಯಿ ಊಟ ಮಾಡುವಾಗ ಮಾತೃಭಾವನೆಯಿಂದ ಊಟ ಮಾಡಿಸ್ತಾಳಲ್ಲಿ ರೋಗವೇ ಬರೋದಿಲ್ಲ ನಿಜವಾಗ್ಲೂ. ತಂದೆ ಊಟ ಮಾಡುವಾಗ ಮಗುವನ್ನು ತೊಡೆ ಮೇಲೆ ಕೂಡಿಸ್ಕೊಂಡು ಊಟ ಮಾಡ್ತಾನದು ಎಂಜಲು ಅಂತಾರನ್ನ ಅಲ್ಲ. ಗಂಡ ಹೆಂಡತಿಯರು ಏಕಪಾತ್ರದಲ್ಲಿ ಒಂದೇ ಒಬ್ಬರಾದ ಮೇಲೆ ಒಬ್ಬರು ಊಟ ಮಾಡೋದು ಯಜ್ಞ ಅಂತ ಕರೆಸಿಕೊಂಡದ್ರಿಂದ ಅಲ್ಲಿ ದೋಷವೆನಿಸುವುದಿಲ್ಲ. ಇದನ್ನು ಬಿಟ್ಟು ಇತರರ ಪದಾರ್ಥಗಳ ಸ್ವೀಕಾರ ಇದೆಯಲ್ಲ, ಇದನ್ನೇನು ಕರೀತಾರೆ ಅಂತಂದರೆ ಇದನ್ನು ಉಚ್ಚಿಷ್ಟ ಅಂತ ಕರೀತಾರೆ. ಅದನ್ನು ಸರ್ವಾತ್ಮನ ಮಾಡಬಾರದು, ನಾವೂ ತಿನ್ನಬಾರದು, ಇನ್ನೊಬ್ಬರಿಗೂ ಆ ತರಹದ ಪದಾರ್ಥಗಳನ್ನು ಹಾಕಬಾರದು. ಅದು ತಾಮಸಪ್ರಿಯ ಅಂತ ಕರೆಸಿಕೊಳ್ತದೆ. ಆಹಾರ 3 ವಿಧವಾಗಿದೆ ಅಂತ ತಿಳಿಸಿದ್ದಾನೆ. ನಾಳೆ ಸಾಯಂಕಾಲ ಸಿಕ್ಕಾಗ ಮುಂದಿನ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಖಂಡಮಂಡಲಂ ಪ್ರೀಣಯಾಮೋ ವಾ. ಶ್ರೀಕೃಷ್ಣಾರ್ಪಣಮಸ್ತು.